ಫಂಡಮೆಂಟಲ್ ರೈಟ್ಸ್. ಸೊ ಇದನ್ನ ತಿದ್ದುಪಡಿ ಮಾಡಬಹುದೇ ಅನ್ನೋ ಒಂದು ಪ್ರಶ್ನೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ನಿನ್ನೆ ಯಾಕೆ ಕ್ಲಾಸ್ ತಗೊಂಡಿಲ್ಲ ಗೀತಾ ಅವರೇ? ನಿನ್ನೆ ಸ್ವಲ್ಪ FDA ಕ್ಲಿಯರ್ ಆದ ನಮ್ಮ ವಿದ್ಯಾರ್ಥಿಗಳ ಇಂಟರ್ವ್ಯೂ ಮಾಡ್ತಾ ಇದ್ವಿ, ನಮ್ಮ ಮನೆಯಲ್ಲೇ ಮಾಡ್ತಾ ಇದ್ವಿ, ಹಿಂಗಾಗಿ ಲೇಟ್ ಆಯ್ತು, ತಗೊಳಕ್ಕಾಗಿಲ್ಲ. ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ನಿಮ್ಗೆ ಅದು ಇಂಟರ್ವ್ಯೂಸ್, ಆದಷ್ಟು ಬೇಗ ಅನ್ಅಕಾಡೆಮಿಯಲ್ಲಿ ಸಿಗ್ತದೆ. ಓಕೆ, ತಿದ್ದುಪಡಿ ಮಾಡಬಹುದು. ಅಮೆಂಡಬಿಲಿಟಿ, ತಿದ್ದುಪಡಿ ಮಾಡಬಹುದೇ? ಈ ಪ್ರಶ್ನೆ ಯಾಕೆ ಉದ್ಭವ ಆಯಿತು ಅಂತ ಹೇಳಿದೆ ನಾನು. ಬ್ಯಾಕ್ಗ್ರೌಂಡ್ ಎಲ್ಲಿಂದ ಬಂತು? ಎಸ್, ಮೊದಲನೇ ತಿದ್ದುಪಡಿಯಿಂದ. ಮೊದಲನೇ ತಿದ್ದುಪಡಿ ಏನ್ ಮಾಡ್ತು? ಮೊದಲನೇ ತಿದ್ದುಪಡಿಯಲ್ಲಿ ಸಂವಿಧಾನಕ್ಕೆ 9ನೇ ಅನುಸೂಚಿಯನ್ನು ಸೇರಿಸಲಾಯಿತು. ಈ 9ನೇ ಅನುಸೂಚಿಯ ಕಾನೂನುಗಳನ್ನ ಏನು ನ್ಯಾಯಾಂಗ ವಿಮರ್ಶೆಯ ವ್ಯಾಪ್ತಿಯಿಂದ ಹೊರಗಿಡಲಾಗಿತ್ತು. ಯಾಕೆ ಇದನ್ನ 1ನೇ ತಿದ್ದುಪಡಿಯನ್ನ ಪರಿಚಯಿಸಲಾಯಿತು ಅಂತಂದ್ರೆ, ಆಗಿನ ಸಮಯದಲ್ಲಿ ಸ್ವತಂತ್ರಾನಂತರದಲ್ಲಿ ಭೂ ಸುಧಾರಣೆಗಳು ಆರಂಭವಾಗಿದ್ವು. ಈ ಭೂ ಸುಧಾರಣೆಗಳನ್ನ ವಿಧಿ 31 ಆಸ್ತಿ ಹಕ್ಕು ಉಲ್ಲಂಘನೆ ಅಂತೇಳಿ ಸಾಕಷ್ಟು ಭೂ ಹಿಡುವಳಿದಾರರು ಮತ್ತು ಜಮೀನ್ದಾರರು ಪ್ರಶ್ನಿಸಲು ಆರಂಭ ಮಾಡೋದು. ಉದಾಹರಣೆ, ಮದ್ರಾಸ್ ಲ್ಯಾಂಡ್ ರಿಫಾರ್ಮ್ ಆಕ್ಟು, ಕೇರಳ ಲ್ಯಾಂಡ್ ರಿಫಾರ್ಮ್ ಆಕ್ಟು, ಈ ರೀತಿ ಭೂ ಸುಧಾರಣೆಗಳು ಬಂದಾಗ ಏನ್ ಮಾಡ್ತಾರೆ? ಭೂ ಸುಧಾರಣೆಗಳು ಬಂದಾಗ ಅದರಲ್ಲಿ ಯಾರಿಗೆ ಹೆಚ್ಚು ಭೂಮಿ ಇದೆ ಅದನ್ನ ಸರ್ಕಾರ ಕಸಿದುಕೊಂಡು ಕಡಿಮೆ ಭೂಮಿ ಇರೋರಿಗೆ ನೀಡೋ ಪ್ರಯತ್ನ ನಡೀತಾ ಇತ್ತು. ಹೆಚ್ಚಿನ ಭೂಮಿ ಇರೋರಿಂದ ಕಸಿದುಕೊಂಡು ಕಡಿಮೆ ಭೂಮಿ ಇರೋರಿಗೆ ಅದನ್ನ ನೀಡುವ ಪ್ರಯತ್ನವನ್ನ ಮಾಡ್ಲಾಗ್ತಾ ಇತ್ತು. ಆದ್ರೆ ಈ ಜಮೀನ್ದಾರ್ ಏನಂದ್ರು, ಇದು ನನ್ನ ವಿಧಿ 31 ಉಲ್ಲಂಘನೆ ಅಂತೇಳಿ ಕೋರ್ಟಿಗೆ ಪದೇ ರಿಟ್ ಅರ್ಜಿಗಳನ್ನ ಸಲ್ಲಿಸಲಿಕ್ಕೆ ಶುರು ಮಾಡಿದ್ರು. ಅದಕ್ಕೆ ಸರ್ಕಾರ ಏನ್ ಮಾಡ್ಬಿಡ್ತು, 9ನೇ ಅನುಸೂಚಿ ಅಂತೇಳಿ ಒಂದು ಹೊಸ ಅನುಸೂಚಿಯನ್ನ ಸಂವಿಧಾನಕ್ಕೆ ಸೇರಿಸ್ತು. ಯಾಕೆ ಸೇರಿಸ್ತು? ಈ 9ನೇ ಅನುಸೂಚಿಯಲ್ಲಿ ಯಾವ್ದಾದ್ರು ನಾವು ಕಾನೂನನ್ನ ಸೇರಿಸಿದ್ರೆ ಅದನ್ನ ನೀವು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಸೊ ಹೀಗಾಗಿ ಸಾಕಷ್ಟು ಜನರ ಏನಾಯ್ತು, ಮೂಲಭೂತ ಹಕ್ಕುಗಳು 9ನೇ ಅನುಸೂಚಿಯಿಂದ ಉಲ್ಲಂಘನೆ ಆಗ್ಲಿಕ್ಕೆ ಶುರುವಾಯಿತು. ಹೀಗಾಗಿ 1951ರಲ್ಲಿ ಶಂಕರಿ ಪ್ರಸಾದ್ ಪ್ರಕರಣ ಬಂತು. ಶಂಕರಿ ಪ್ರಸಾದ್ ಪ್ರಕರಣ ಬರೋಕ್ಕಿಂತ ಮುಂಚೆ ಇದನ್ನೆಲ್ಲರೂ ಬರ್ಕೊಂಡಿದ್ದೀರಾ? ಯಾರು ಮುಗುದಿಲ್ಲ ವೇಟ್ ಅಂತ ಕಮೆಂಟ್ ಮಾಡಿ. ಯಾಕೆ 9ನೇ ಅನುಸೂಚಿಯನ್ನು ತಂದ್ರು ಗೊತ್ತಾಯ್ತಾ? 9ನೇ ಅನುಸೂಚಿ ಯಾಕೆ ತಂದ್ರು ಅನ್ನೋದೆಲ್ಲರಿಗೂ ಗೊತ್ತಾಯ್ತಾ? ಎಸ್, ಅದು ಇಂಪಾರ್ಟೆಂಟ್. ಬರ್ಕೊಳ್ಳಿ, ಟೈಮ್ ಕೊಡ್ತೀನಿ. ನಾನು ಪಾಠ ಹೇಳುವಾಗ ಕೇಳ್ರಿ, ಆಮೇಲೆ ಪ್ರತಿ ಸ್ಲೈಡ್ ಆದ್ಮೇಲೆ 2 ನಿಮಿಷ ಟೈಮ್ ಕೊಡ್ತೀನಿ ಬರ್ಕೊಳ್ಳೋರಂತ. ಫೈನ್, ಬರ್ಕೊಳಕ್ ಟೈಮ್ ಕೊಡ್ತೀನಿ ಎಲ್ರಿಗೂ. ಓವರ್. ಯಾರ್ಯಾರು ಮುಗಿದಿದೆ 9ನೇ ಅನುಸೂಚಿ ಶೆಡ್ಯೂಲ್ 9 ಅಂತ ಬರೀರಿ. ನೆಕ್ಸ್ಟ್, ಮೊದಲನೇ ಪ್ರಕರಣ ಯಾವಾಗ ಬಂತು ಅಂತಂದ್ರೆ 1951. ಯಾವ ಪ್ರಕರಣ ಅಂತ ಕರಿತೀವಿ ನಾವು? ಶಂಕರಿ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಶಂಕರಿ ಪ್ರಸಾದ್ ಪ್ರಕರಣ ಅಂತ ಕರಿತೀವಿ. ಈ ಪ್ರಕರಣದಲ್ಲಿ ಏನ್ ಹೇಳಲಾಗಿತ್ತು? ರೈಟ್, ಮೊದಲನೇ ತಿದ್ದುಪಡಿಯ ಸಾಂವಿಧಾನಿಕತೆಯನ್ನ ಪ್ರಶ್ನಿಸಲಾಯಿತು.
ರೈಟ್. ಕಾನ್ಸ್ಟಿಟ್ಯೂಷನಾಲಿಟಿ ಆಫ್ ಫಸ್ಟ್ ಅಮೆಂಡ್ಮೆಂಟ್, ಇದು ಸಾಂವಿಧಾನಿಕವೇ ಹೌದು ಅಲ್ಲವೋ ಅನ್ನೋದನ್ನ ಮೊದಲನೇ ತಿದ್ದುಪಡಿಯಲ್ಲಿ ಪ್ರಶ್ನಿಸಲಾಗಿತ್ತು. ಹೌದಾ? ಅಂದ್ರೆ 9ನೇ ಅನುಸೂಚಿಯಿಂದ ನಮ್ಮ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ. ರೈಟ್. ಆದ್ರೆ ಇದರಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು? ಸುಪ್ರೀಂ ಕೋರ್ಟ್ ಏನ್ ಹೇಳ್ತು? ಸಂವಿಧಾನದ ಯಾವುದೇ ಭಾಗವನ್ನ ಮೂಲಭೂತ ಹಕ್ಕುಗಳನ್ನ ಒಳಗೊಂಡಂತೆ ಯಾವುದೇ ಭಾಗವನ್ನ ಏನು ತಿದ್ದುಪಡಿ ಮಾಡುವ ಹಕ್ಕು ಯಾವ ವಿಧಿಯಲ್ಲಿದೆ? ವಿಧಿ 368ರಲ್ಲಿದೆ. ಸಾಂವಿಧಾನಿಕ ತಿದ್ದುಪಡಿ ವಿಧಿ 13ರ ಅಡಿಯಲ್ಲಿ ಬರುವ ಕಾನೂನು ಅಲ್ಲ. ವಿಧಿ 13 ಏನ್ ಹೇಳ್ತದೆ? ಯಾವುದೇ ಕಾನೂನಿಂದ ಭಾಗ 3ಅನ್ನ ಉಲ್ಲಂಘಿಸುವಂತಿಲ್ಲ. ವಿಧಿ 13(2) ಯಾವುದೇ ಕಾನೂನಿಂದ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸುವಂತಿಲ್ಲ ಅಂತೇಳಿ ವಿಧಿ 13(2) ಹೇಳ್ತದೆ. ಬಟ್ ಇವ್ರೇನ್ ಹೇಳಿದ್ರು? ಇದು ಸಾಂವಿಧಾನಿಕ ತಿದ್ದುಪಡಿ ಅಂತಂದ್ರೆ ಕಾನೂನಲ್ಲ, ಇದೊಂದು ಸಾಂವಿಧಾನಿಕ ತಿದ್ದುಪಡಿ. ರೈಟ್. ಸೊ ಶಂಕರಿ ಪ್ರಸಾದ್ ಪ್ರಕರಣ ಏನ್ ಹೇಳ್ತು? ತಿದ್ದುಪಡಿ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸಿದ್ರು ಕೂಡ ಅದು ತಿದ್ದುಪಡಿಯನ್ನ ನಾವು ಒಪ್ಕೋಬೇಕು. 368ರ ಅಡಿಯಲ್ಲಿ ಬರುವ ಒಪ್ಕೋಬೇಕು. ರೈಟ್. Supreme Court held that the power to amend the Constitution, including the fundamental rights, is a content in Article 368. Okay, an amendment is not a law within the meaning of Article 13(2). Article 13(2) states that the state shall not make any law which will take away or abridges the rights conferred by the part, and any law made in contravention to this clause shall, to the extent of the contravention, be void ಅಂತ ಹೇಳುತ್ತೆ. ಓಕೆ. ಸೊ ಇದು ಯಾವುದು ಬರೋದಿಲ್ಲ. 13(2). ಅರ್ಥ ಆಯ್ತಾ? ನಿಮ್ಗೆ ನಿನ್ನೆ ವಿಧಿ 13 ಹೇಳಿದ್ದೇ ಇಲ್ವೋ? ಒಮ್ಮೆ ಲಾಸ್ಟ್ ಸ್ಲೈಡ್ ಈಗ ತೋರಿಸಲ್ಲ, ಈಗ ಇಲ್ಲಿಂದ ಬರ್ಕೊಳ್ರಿ. 13(2) ಏನ್ ಹೇಳ್ತದೆ? ಉಲ್ಲಂಘಿಸುವಂತಿಲ್ಲ. ಆದ್ರೆ ಸಾಂವಿಧಾನಿಕ ತಿದ್ದುಪಡಿ ಕಾನೂನಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತದೆ. ಕ್ಲಿಯರ್? ಎಲ್ಲರಿಗೂ ಶಂಕರಿ ಪ್ರಸಾದ್ ಅರ್ಥ ಆದ್ರೆ ಶಂಕರಿ ಪ್ರಸಾದ್ ಅಂತ ಬರೀರಿ. Okay, next we will see Sajjan Singh ಪ್ರಕರಣ. ಸಾವಿರದ 1965ರ ಸಜ್ಜನ್ ಸಿಂಗ್ ಪ್ರಕರಣ. ಏನಿದು? ಇದರಲ್ಲಿ 17ನೇ ತಿದ್ದುಪಡಿ 1964 ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಲಾಗಿತ್ತು. ಇದು ಕೂಡ ಏನೋ ಮೂಲಭೂತ ಹಕ್ಕುಗಳನ್ನ ಅಮೆಂಡ್ಮೆಂಟ್ ಮಾಡಬಹುದೇ ಅನ್ನೋ ಒಂದೇ ಪ್ರಶ್ನೆ. ಇದು ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದೇ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿತ್ತು. ರೈಟ್. ಇದರಲ್ಲಿ ಏನಿತ್ತು ಅಂತಂದ್ರೆ ಒಂದು ರಾಜ್ಯ ಯಾವುದಾದ್ರೂ ಭೂಮಿಯನ್ನ ವಶಪಡಿಸಿಕೊಳ್ಳುವುದಕ್ಕೆ ಬಗ್ಗೆ. ಓಕೆ. ಸೊ ಇದರಲ್ಲೂ ಕೂಡ ಏನ್ ಹೇಳಿದ್ರು? ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ? ಎಸ್, ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದು. ರೈಟ್. ನಾನು ಕೇಳಿದೆ, ಅವ್ವ ಬೇಗ ಬರ್ಕೊಳ್ರಿ.
ಬರ್ಕೊಳ್ಳಿ. ಮುಗಿತಾ? ಸಜ್ಜನ ಸಿಂಗ್ ಪ್ರಕರಣದಲ್ಲಿ ಏನ್ ಹೇಳಾಯ್ತು? ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದು, ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದು. ಶಂಕರಿ ಪ್ರಸಾದ್ ಪ್ರಕರಣದ ತೀರ್ಪು ಸರಿಯಾಗಿದೆ ಅಂತೇಳಿ ಸಜ್ಜನ್ ಸಿಂಗ್ ಬಂತು. ಇನ್ನು 1967ರಲ್ಲಿ ಇನ್ನೊಂದು ಕೇಸ್ ಬಂತು, ಗೋಲಕ್ನಾಥ್ ವರ್ಸಸ್ ಪಂಜಾಬ್ ಪ್ರಕರಣ. ಗೋಲಕ್ನಾಥ್ ವರ್ಸಸ್ ಪಂಜಾಬ್ ಪ್ರಕರಣ ಬಹಳ ಇಂಟ್ರೆಸ್ಟಿಂಗ್ ಪ್ರಕರಣ ಆಗಿತ್ತು. ಓಕೆ, ಸುಪ್ರೀಂ ಕೋರ್ಟ್ ತನ್ನ ಹಳೆಯ ನಿರ್ಧಾರಗಳನ್ನ ಬದಲಿಸಿದಂತಹ ಪ್ರಕರಣ ಇದು. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಹಳೆಯ ನಿರ್ಧಾರ ಬದಲಿಸಿ ಏನ್ ಹೇಳ್ತದೆ? ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡುವಂತಿಲ್ಲ ಅಂತ ಹೇಳ್ತಾರೆ. ಬಹಳ ಅದ್ಭುತವಾಗಿ ಹೇಳ್ತಾರೆ ಗೋಲಕ್ನಾಥ್ ಕೇಸಲ್ಲಿ, ನೀವು ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡುವ ಅಧಿಕಾರ ನಿಮಗೆ ವಿಧಿ 368ರಲ್ಲಿ ಸಿಗೋದಿಲ್ಲ. ಯಾಕಂದ್ರೆ ವಿಧಿ 368 ಏನಿದೆ ಅದು ಕೇವಲ ತಿದ್ದುಪಡಿ ಮಾಡುವ ವಿಧಾನವನ್ನ ಹೇಳ್ತದೆ ಹೊರತಾಗಿ ತಿದ್ದುಪಡಿ ಮಾಡುವ ಅಧಿಕಾರವನ್ನ ನೀಡೋದಿಲ್ಲ. 368 ಏನ್ ಹೇಳ್ತದೆ? ವಿಧಿ 368 ಏನು? ಕೇವಲ ತಿದ್ದುಪಡಿ ವಿಧಾನಗಳನ್ನ ಹೇಳ್ತದೆ, ಆದರೆ ತಿದ್ದುಪಡಿ ಅಧಿಕಾರ ನೀಡೋದಿಲ್ಲ. ಸೊ ಹೀಗಾಗಿ ಗೋಲಕ್ನಾಥ್ ಪ್ರಕರಣದ ಪ್ರಕಾರ ನೀವು ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದೇ? ಇಲ್ಲ, ಇದನ್ನ ಬರ್ಕೊಳ್ರಿ. ಆದ್ರೆ ಅವಾಗ ಇಂದಿರಕ್ಕ ಪ್ರಧಾನಮಂತ್ರಿ ಇದ್ರು, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ರು. ಅವ್ರು ಸುಮ್ಮನೆ ಬಿಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ, ಇದನ್ನ ಬರ್ಕೊಳ್ರಿ. ಇಂದಿರಕ್ಕ ಹಂಗೆ ಸುಮ್ಮನೆ ಹೂ ಅನ್ನೋದಿಲ್ಲ ಎಲ್ಲದಕ್ಕೂ. ಇಲ್ಲಿಂದ ಮೇಡಮ್ ಯುಗ ಆರಂಭವಾಗುತ್ತೆ. ಯಾರ್ಯಾರು ಬರ್ಕೊಂಡಿದ್ರಿ ಗೋಲಕ್ನಾಥ್ ಅಂತ ಬರೀರಿ. ಓಕೆ, ಈಗ ಯಾರು ಮುಗಿದಿಲ್ಲ ಈಗ ವೇಟ್ ಅಂತ ಬರೀರಿ. ಇನ್ನೊಂದು ನಿಮಿಷ ತೋರಿಸ್ತೀನಿ ಬೇಕಾದ್ರೆ. ಬೇಗ ಮಮತಾ. ಯಾರ್ಯಾರಿಗೆ ಗೋಲಕ್ನಾಥ್ ಪ್ರಕರಣ ಅರ್ಥ ಆಗಿದೆ ಟ್ರೂ ಅಂತ ಹಾಕ್ರಿ, ಯಾರ್ಯಾರಿಗೆ ಅರ್ಥ ಆಗಿಲ್ಲ ಫಾಲ್ಸ್ ಅಂತ ಹಾಕ್ರಿ. ಫಾಲ್ಸ್ ಹಾಕಿದವರು, ಯಾರಿಗೆ ನಿಜ ಅರ್ಥ ಆಗಿಲ್ಲ, ಹೃದಯ ಮುಟ್ಟಕೊಂಡು ಅರ್ಥ ಆಗಿಲ್ಲ ಅನ್ನೋರು ಮಾತ್ರ ಫಾಲ್ಸ್ ಹಾಕ್ಬೇಕು, ಸುಮ್ನೆ ಹಾಕ್ಬಾರ್ದು. ಯಾಕೆ ನಿಮ್ಗೆ ಯಾರ್ಯಾರಿಗೆ ಅರ್ಥ ಆಗಿಲ್ಲ? ವಿಠ್ಠಲ, ಅರ್ಜಿ, ಗಿರೀಶ್, ರೇಖಾ, ಪರಶುರಾಮ್, DS, ವಿದ್ಯಾ, ಏನ್ ಅರ್ಥ ಆಗಿಲ್ಲಮ್ಮ ಗೋಲಕ್ನಾಥ್ ಪ್ರಕರಣದಲ್ಲಿ? DS ಟ್ಯಾಚ್ ಪ್ರಶ್ನೆ ಸರ್. ಮೂಲ ಕಾನ್ಸ್ಟಿಟ್ಯೂಷನ್ ಅಮ್ಮ ನಾನು ಇದನ್ನ ಕೇಳ್ತಾ ಇದ್ದೀನಿ, ನೀವು ಬೇರೆ ಕೇಳ್ತಾರೆ. ಕ್ಯಾಪಿಟಲ್ ಲೆಟರ್ ಇಂದ ಮೆನ್ಷನ್ ಮಾಡಿದಾರ, ಸ್ಮಾಲ್ ಲೆಟರ್ ನಲ್ಲಿ ಮೆನ್ಷನ್ ಮಾಡಿ? ಇದು ನನಗೂ ಗೊತ್ತಿಲ್ಲಮ್ಮ, ಇದು ಕ್ಯಾಪಿಟಲ್ ಇಂದ ಮಾಡಿದಾರೋ ಸ್ಮಾಲ್ ಇಂದ ಮಾಡಿದಾರೋ ಅಂತ.
ಓಕೆ, ಇಲ್ಲಿ ನೋಡ್ರಿ, ಸಜ್ಜನ್ ಸಿಂಗ್ ಪ್ರಕರಣದಲ್ಲಿ ಏನ್ ಹೇಳಿದ್ರು, ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದು. ಗೋಲಕ್ನಾಥ್ ಪ್ರಕರಣದಲ್ಲಿ ಏನಾದ್ರು ತಿದ್ದುಪಡಿ ಮಾಡುವಂತಿಲ್ಲ. ಗೋಲಕ್ನಾಥ್ ಪ್ರಕರಣದಲ್ಲಿ ಏನಾದ್ರು ತಿದ್ದುಪಡಿ ಮಾಡುವಂತಿಲ್ಲ. ಇಲ್ಲಿ ಏನ್ ಮಾಡಿದ್ರು, ತಿದ್ದುಪಡಿ ಮಾಡಬಹುದು, ತಿದ್ದುಪಡಿ ಮಾಡಬಹುದು, ತಿದ್ದುಪಡಿ ಮಾಡುವಂತಿಲ್ಲ ಅಂತ ಹೇಳಿದ್ರಷ್ಟು. ಗೋಲಕ್ನಾಥ್ನಲ್ಲಿ ಏನಾದ್ರು, ವಿಧಿ 368 ಕೇವಲ ತಿದ್ದುಪಡಿ ಮಾಡುವ ವಿಧಾನ ಹೇಳ್ತದೆ, ಅಧಿಕಾರವನ್ನ ನೀಡೋದಿಲ್ಲ ಅಂತ ಹೇಳಿ. ಸೊ ಇಂಥ ಸಂದರ್ಭದಲ್ಲಿ ಇಂದಿರಕ್ಕ ಅವರು ಬಂದ್ರು, ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ರವಾಗ, ಸುಮ್ಮನೆ ಬಿಡೋ ವ್ಯಕ್ತಿನೇ ಅಲ್ಲ. 1974ರಲ್ಲಿ ಏನೋ 24ನೇ ಸಾಂವಿಧಾನಿಕ ತಿದ್ದುಪಡಿ ಬಂತು. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್. ಈ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ವಿಧಿ 368 ತಿದ್ದುಪಡಿ ಮಾಡುವ ವಿಧಾನಗಳು ಅಂತ ಏನು ಬರೆದಿದ್ರಲ್ಲ, ಅಲ್ಲಿ ಇದನ್ನ ಬದಲಾಯಿಸಿ ಇಂದ್ರಕ್ಕ ಏನ್ ಮಾಡಿದ್ಲು, ತಿದ್ದುಪಡಿ ಮಾಡುವ ಅಧಿಕಾರ ಅಂತೇಳಿ ಬರ್ಕೊಂಡ್ಬಿಟ್ರು. ಗೋಲಕ್ನಾಥ್ ಪ್ರಕರಣದಲ್ಲಿ ಇದು ಬರೀ ವಿಧಾನಗಳಿವೆ ಅಂತ ಹೇಳಿದ್ದು. ಇಂದ್ರಕ್ಕ, ನೀವು ಅಧಿಕಾರ ಇಲ್ಲ ಅಂತ ಹೇಳಿದ್ರಲ್ಲ, ನಾನು ಅಧಿಕಾರ ನಾನೇ ಕೊಡ್ಕೊಂತೀನಿ. ರೈಟ್. ಯಾರಿಗೆ? ಸಂಸತ್ತಿಗೆ. ಸರಿ, 1971ರಲ್ಲಿ 24ನೇ ಸಂವಿಧಾನಿಕ ತಿದ್ದುಪಡಿಯಲ್ಲಿ ತಿದ್ದುಪಡಿ ಮಾಡುವ ವಿಧಾನಗಳೆಲ್ಲ ಇನ್ನು ಮೇಲಿಂದ ಅದು ಅಧಿಕಾರ ನಮಗೆ. ರೈಟ್. ಮತ್ತೆ ಇನ್ನೊಂದೇನು ಹೇಳಿದ್ರು, ವಿಧಿ 13ರಲ್ಲಿನ ಯಾವುದೇ ನಿಬಂಧನೆಗಳು ವಿಧಿ 368ರ ಅಡಿಯಲ್ಲಿನ ತಿದ್ದುಪಡಿಗೆ ಅನ್ವಯಿಸುವುದಿಲ್ಲ. ಪದೇ ಪದೇ ಪ್ರಶ್ನೆ ಮಾಡಬೇಡ್ರಿ. ವಿಧಿ 13ರಲ್ಲಿ ಏನೇ ಬರೆದಿದ್ರು ಕೂಡ ಅದು ಸಾಂವಿಧಾನಿಕ ತಿದ್ದುಪಡಿಗೆ ಅನ್ವಯಿಸುವುದಿಲ್ಲ ಅಂತ ಹೇಳಿ. ಇಲ್ಲಿಗೆ ಏನು ಗೋಲಕ್ನಾಥ್ ಪ್ರಕರಣದಲ್ಲಿ ಏನು ತೀರ್ಪು ಬಂದಿತ್ತು ಅದನ್ನ ಪಲಟದಿಯ ಚೇಂಜ್ ಮಾಡ್ಬಿಟ್ರಿ ಇಂದ್ರಕ್ಕ. ನೀವೇನ್ ಹೇಳಿದ್ರಿ, ತಿದ್ದುಪಡಿ ಮಾಡುವ ವಿಧಾನಗಳಿವೆ, ಅಧಿಕಾರಗಳಿಲ್ಲ, ಹಿಂಗಾಗಿ ಕೊಡಲ್ಲ. ನೋಡ್ರಿ, ಇನ್ನು ಮೇಲೆ ನೋಡ್ರಿ, ಹೊಸ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡುವ ಅಧಿಕಾರ ಅಂತ ಕೊಟ್ಟಿದೀವಿ. ನೀವೇನ್ ಹೇಳ್ತಿದ್ರಿ, ವಿಧಿ 13ರ ಪ್ರಕಾರ, ಕಾನೂನಿನ ಪ್ರಕಾರ ಯಾವುದೇ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡುವಂತಿಲ್ಲ ಅಂತ. ಇವ್ರೇನ್ ಹೇಳಿದ್ರು, ವಿಧಿ 13 ಸಂಬಂಧನೇ ಇಲ್ಲ, ವಿಧಿ 368 ಅಡಿಯಲ್ಲಿ ನಾವು ತಿದ್ದುಪಡಿ ಮಾಡಿದ್ರೆ ವಿಧಿ 13 ನಮಗೆ ಗೊತ್ತಿಲ್ಲ, ಸಂಬಂಧ ಇಲ್ಲ ಅಂತ ಹೇಳಿ. ಸೊ ಇಂದ್ರಕ್ಕ ಸೂಪರ್ ಸೀಡ್ ಮಾಡ್ತಾರೆ ಯಾರನ್ನ? ಸುಪ್ರೀಂ ಕೋರ್ಟ್ ಅನ್ನ. ಓಕೆ, ಸೊ ಇದೇ ತಿದ್ದುಪಡಿಯನ್ನ ಯಾವಾಗ ಪ್ರಶ್ನಿಸಲಾಯಿತು ಸುಪ್ರೀಂ ಕೋರ್ಟ್ ನಲ್ಲಿ? ಇದೇ ತಿದ್ದುಪಡಿಯನ್ನ ಯಾವಾಗ ಪ್ರಶ್ನಿಸಲಾಯಿತು ಸುಪ್ರೀಂ ಕೋರ್ಟ್ ಅಲ್ಲಿ? 1972ರಲ್ಲಿ ಪ್ರಶ್ನಿಸಲಾಯಿತು. 1972ರಲ್ಲಿ ಏನು ಪ್ರಶ್ನಿಸಲಾಯಿತು? ಸಾವಿರದ 1972ರಲ್ಲಿ ಕೇಶವಾನಂದ ಭಾರತಿ ಅಂತ ಹೇಳಿ, ಭಾರತಿ ವರ್ಸಸ್ ಕೇರಳ ಪ್ರಕರಣ ಎಲ್ಲಿ ಬಂತು? ಸುಪ್ರೀಂ ಕೋರ್ಟ್ ನಲ್ಲಿ ಬಂತು. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಚಾರಣೆ ಮಾಡಬೇಕು ಅಂತ ಹೇಳಿ ಜಸ್ಟಿಸ್ ಸಿಕ್ರಿ ನೇತೃತ್ವದಲ್ಲಿ, ಚೀಫ್ ಜಸ್ಟಿಸ್ ಸಿಕ್ರಿ ಆಗಿದ್ರು, ಸಿಕ್ರಿ ನೇತೃತ್ವದ ಸಾಂವಿಧಾನಿಕ ಪೀಠ ರಚನೆ ಆಯಿತು. ಎಷ್ಟು ಜನ ಜಡ್ಜ್ ಇದ್ರಲ್ಲಿ? 13 ಜನರ ಸಾಂವಿಧಾನಿಕ ಪೀಠ ರಚನೆ ಆಯಿತು. ರಚನೆ ಆದಾಗ ಇದು 1973ರಲ್ಲಿ ತನ್ನ ತೀರ್ಪನ್ನ ನೀಡುತ್ತದೆ. ಅತ್ಯಂತ ಭಾರತದ ಸಂವಿಧಾನಿಕ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಪ್ರಕರಣ ಅಂತೇಳಿ ಯಾವ್ದು ಕರಿತೀವಿ ನಾವು? ಕೇಶವಾನಂದ ಭಾರತಿ ಪ್ರಕರಣವನ್ನ ಕರಿತೀವಿ. ಕೇಶವಾನಂದ ಭಾರತಿ ಪ್ರಕರಣ ಅಂತೇಳಿ ಕರಿತೀವಿ. ಇದರ ಜಜ್ಮೆಂಟ್ 24 ಏಪ್ರಿಲ್ 1973 ಬಂತು. ಇದರಲ್ಲಿ ಹೇಳಿದ್ರು, ಭಾರತದ ಸಂಸತ್ತಿಗೆ ಸಂವಿಧಾನದ ಯಾವುದೇ ಭಾಗವನ್ನ
ಏನು ವಿಧಿ 368ರ ಅಡಿಯಲ್ಲಿ ತಿದ್ದುಪಡಿ ಮಾಡುವ ಅಧಿಕಾರ ಇದೆ. ನೋಡ್ರಿ ಎಷ್ಟು ಅದ್ಭುತವಾಗಿ. ಇಂದಿರಾ ಗಾಂಧಿಗೆ ಏನು ಬೇಕಾಗಿತ್ತು ಅದೇ ಸಿಕ್ತು. ಇಂದಿರಾ ಗಾಂಧಿ ಅವರಿಗೆ ಏನು ಬೇಕಾಗಿತ್ತು ಅದೇ ಸಿಕ್ತು. ಆದ್ರೆ ಇಂದಿರಾ ಗಾಂಧಿ ಅವರು ಪೂರ್ತಿ ಡಿಸಿಷನ್ ಅನ್ನು ಓದಿರ್ಲಿಲ್ಲ. ಅಲ್ಲೊಂದು ಟ್ವಿಸ್ಟ್ ಕೊಟ್ಟಿದ್ರು ನೋಡು. ಏನ್ ಟ್ವಿಸ್ಟ್ ಕೊಟ್ಟಿದ್ರು? ಆದರೆ ಇದು ಮೂಲ ರಚನೆಯನ್ನ ಉಲ್ಲಂಘಿಸುವಂತಿಲ್ಲ. ಬೇಸಿಕ್ ಸ್ಟ್ರಕ್ಚರ್ ಉಲ್ಲಂಘಿಸುವಂತಿಲ್ಲ. ಮೂಲ ರಚನೆಯನ್ನ ಉಲ್ಲಂಘಿಸುವಂತಿಲ್ಲ. ಓಕೆ, ಈ ಮೂಲ ರಚನೆ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಮೂಲ ರಚನೆ ಮುಂದೆ ಹೇಳ್ತೀನಿ. ಬಟ್ ಮೂಲ ರಚನೆಯನ್ನ ಉಲ್ಲಂಘಿಸುವಂತಿಲ್ಲ. ಬಾಯಿಗೆ ಬಂದು ತುತ್ತು, ಕೈಗೆ ಬಂದು ತುತ್ತು ಬಾಯಲ್ಲಿ ಬರಲಿಲ್ಲ ಇಂದಿರಾ ಗಾಂಧಿ ಅವರು. ತಿದ್ದುಪಡಿ ಮಾಡಬಹುದು, ಆದ್ರೆ ಮೂಲ ರಚನೆ ಹೇಳ್ಕೊಂತ ಹೋಗ್ಬಿಟ್ರು. ಅವ್ರು ಪಟ್ಟಿ ಕೊಟ್ಟು ಬಿಟ್ರು. ಜಸ್ಟಿಸ್ ಟಿಕ್ರಿ ಏನ್ ಹೇಳಿದ್ರು? ಸಂವಿಧಾನದ ಶ್ರೇಷ್ಠತೆ, ಸಂವಿಧಾನದ ಗಣರಾಜ್ಯ ಮತ್ತು ಪ್ರಜಾಪ್ರಭುತ್ವ ರೂಪ, ಸಂವಿಧಾನದ ಜಾತ್ಯತೀತ ಲಕ್ಷಣಗಳು, ಅಧಿಕಾರಗಳ ವಿಭಜನೆ, ಸಂವಿಧಾನದ ಒಕ್ಕೂಟ ವ್ಯವಸ್ಥೆಯ ರೂಪ, ರೈಟ್. ಆಮೇಲೆ ಸರ್ಕಾರ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಮೂಲಕ ಕಟ್ಟಬಹುದಾದ ರಾಜ್ಯ, ಭಾರತ ಏಕತೆ ಮತ್ತು ಸಮಗ್ರತೆ, ಭಾರತ ಸಾರ್ವಭೌಮತೆ, ರೈಟ್. ಎಲ್ಲವನ್ನ ಕೂಡ ಹೇಳ್ಕೊಂಡು ಹೋಗ್ಬಿಟ್ರು. ಅದು ಇದು ಮಣ್ಣು ಮಸಿ ಅಂತ. ಸೊ ಮೂಲ ರಚನೆ ಸಿದ್ಧಾಂತ ಆರಂಭವಾಗಿದ್ದು ಎಲ್ಲಿಂದ ಅಂತಂದ್ರೆ ಇಲ್ಲಿಂದ. ಮೂಲ ರಚನೆ ಸಿದ್ಧಾಂತ ಆರಂಭವಾಗಿದ್ದು ಎಲ್ಲಿಂದ ಅಂತಂದ್ರೆ ಇಲ್ಲಿಂದ. ಆಮೇಲೆ ಇದೇ ಸಿದ್ಧಾಂತದಡಿಯಲ್ಲಿ ಅನುಸೂಚಿ 9ನ್ನ ರದ್ದು ಮಾಡಲಾಯಿತು. ಹಾಗಾದ್ರೆ ಸರ್ ಇಷ್ಟು ದಿನ ಅದರಲ್ಲಿ ಸೇರಿಸಿದ ಕಾನೂನುಗಳು ಹೆಂಗೆ ಅಂತ ಕೇಳಬಹುದು ನೀವು. ಇಷ್ಟು ದಿನ ಅದರಲ್ಲಿ ಸೇರಿಸಿದ ಕಾನೂನುಗಳ ಬಗ್ಗೆ ಏನು ಅಂತಂದ್ರೆ, ಅವು ಕಾನೂನುಗಳು 24 ಏಪ್ರಿಲ್ 1973ರ ಮೊದಲು ಅನುಸೂಚಿ 9ಕ್ಕೆ ಸೇರಿಸಿದ್ರೆ ಅವು ಏನು ನ್ಯಾಯಾಂಗ ವಿಮರ್ಶೆ ವ್ಯಾಪ್ತಿಯಲ್ಲಿಲ್ಲ. ಅದರ ಉಳಿದಿದ್ದನ್ನ ನೀವು ಇನ್ನು ಮೇಲೆ ಏನೇನು ಸೇರಿಸ್ತಿರಲ್ಲ ಅವೆಲ್ಲವನ್ನ ನಾವು ನ್ಯಾಯಾಂಗ ವಿಮರ್ಶೆ ಮಾಡಬಹುದು. ನ್ಯಾಯಾಂಗ ವಿಮರ್ಶೆ ಮೂಲ ರಚನೆ ಅಂತ ಹೇಳ್ಬಿಟ್ರು ಸುಪ್ರೀಂ ಕೋರ್ಟ್ನವ್ರು ಏನ್ ಹೇಳ್ತಾರೆ? ನ್ಯಾಯಾಂಗ ವಿಮರ್ಶನೆ ನಮ್ಮ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ರು, ರೈಟ್. ಸೊ ಇದರ ಪ್ರಕಾರ 24ನೇ ತಿದ್ದುಪಡಿ ಸಾಂವಿಧಾನಿಕ ಅಸಂವಿಧಾನಿಕ? ಸಾಂವಿಧಾನಿಕನ ಅಸಂವಿಧಾನಿಕ? ಸಂವಿಧಾನಿಕ ಅಂತ ಹೇಳ್ತಾರೆ. ಯಾರವರು? ಅಸಂವಿಧಾನಿಕ ಅನ್ನೋರು ಕೊಟ್ಟಾರಲ್ಲ ಅವ್ರು ತಿದ್ದುಪಡಿ ಮಾಡುವ ಅಧಿಕಾರ. ಅದು ಸಾಂವಿಧಾನಿಕ ಇದೆ, ಸಮಸ್ಯೆ ಇಲ್ಲ. 24, 25 ಎಲ್ಲವೂ ಕೂಡ ಸಾಂವಿಧಾನಿಕ. ಒಂದು ಪಾರ್ಟ್ ಅನ್ನ ಬಿಟ್ಟು, that no law containing the declaration that it is for giving effect to such policy shall be called in question in any court on the ground that it does not give any effect to such policy. ಅದೊಂದು ಬಿಟ್ಟು ಎಲ್ಲವನ್ನೂ ಕೂಡ ವ್ಯಾಲಿಡ್ ಮಾಡಿದ್ರು. ಕ್ಲಿಯರ್ ಇದೆಯಾ? ಮೂಲ ರಚನೆ ಎಲ್ಲಿಂದ ಬಂತು ಈಗ ಹೇಳ್ರಿ. ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದೇ? ಎಸ್ ಆರ್ ನೋ? ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದೇ? ಎಸ್. ಆದ್ರೆ ಏನನ್ನ ಉಲ್ಲಂಘಿಸುವಂತಿಲ್ಲ? ಮೂಲ ರಚನೆಯನ್ನ ಉಲ್ಲಂಘಿಸುವಂತಿಲ್ಲ. ಇದು ನಿಮ್ಗೆ ತಿದ್ದುಪಡಿ ಅಧಿಕಾರಗಳು ಗೊತ್ತಾಯ್ತು. ತಿದ್ದುಪಡಿ ಬಗ್ಗೆ ಕ್ಲಾರಿಟಿ ಬಂತು ನಿಮ್ಗೆ. ಮೂಲ ರಚನೆಯನ್ನ ಸಪರೇಟ್ ಆಗಿ ಹೇಳ್ತೀವಿ ನಾವು. ಮೂಲ ರಚನೆ ಇನ್ನೊಂದು ಸರ್ತಿ ಹೇಳ್ತೀನಿ ನಾನು. ಓಕೆ, ಎಲ್ಲರದು ಮುಗಿತಾ? ಬರ್ಕೊಡ್ರಿ ಶರಣ. ನೋಡ್ರಿ, ಡೌಟ್ ಇದ್ದವರು ಯಾವಾಗ 50 ನಿಮಿಷದಿಂದ 50ನೇ ಮಿನಿಟ್ ಕ್ಲಾಸಲ್ಲಿ 50ನೇ ನಿಮಿಷ ಆದ್ಮೇಲೆ ಅಲ್ಲಿಂದ ನಿಮ್ಗೆ 5 ರಿಂದ 10 ನಿಮಿಷ ಡೌಟ್ ಕ್ಲಿಯರಿಂಗ್ ಇರುತ್ತೆ. ಹಂಗೆ 2 ಗಂಟೆ ಕ್ಲಾಸ್ ಇರೋದ್ರಿಂದ 2 ಡೌಟ್ ಕ್ಲಿಯರಿಂಗ್ ಸೆಷನ್ ಕೊಡ್ತೀನಿ. ಮಧ್ಯ ಫೋನಲ್ಲಿ ಮಾತಾಡಲ್ಲ.
ರಮೇಶ್ ಕೇಳೋರಂತೆ ಆಫ್ಟರ್ 50 ಮಿನಿಟ್ಸ್. ಈಗೂ 2 ಅವರ್ ಕ್ಲಾಸ್. ಇನ್ನು ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳು ಕಂಡು ಬರ್ತವೆ? ಹೌ ಮೆನಿ ಫಂಡಮೆಂಟಲ್ ರೈಟ್ಸ್ ಆರ್ ದೇರ್? ರೈಟ್. ಒಂದು ಸಮಾನತೆ ಹಕ್ಕು ಎಲ್ಲಿಂದ ಎಲ್ಲಿವರೆಗೂ? ಸಮಾನತೆಯ ಹಕ್ಕು 14ರಿಂದ 18ನೇ ವಿಧಿ. 2 ಸ್ವತಂತ್ರದ ಹಕ್ಕು 19ರಿಂದ 22ನೇ ವಿಧಿ. 3 ಶೋಷಣೆಯ ವಿರುದ್ಧದ ಹಕ್ಕು. 23ರಿಂದ 24ನೇ ವಿಧಿ. 4ನೇದು ಯಾವುದು? ಧಾರ್ಮಿಕ ಸ್ವತಂತ್ರದ ಹಕ್ಕು. 25ರಿಂದ 28ನೇ ವಿಧಿ. 5 ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಎಜುಕೇಶನಲ್ ಅಂಡ್ ಕಲ್ಚರಲ್ ರೈಟ್ಸ್ ಅಂತ ಕರಿತೀವಿ. 29 ಮತ್ತು 30ನೇ ವಿಧಿ. 6 ಯಾವುದು? ಆಸ್ತಿಯ ಹಕ್ಕು. 31ನೇ ವಿಧಿ. 7 ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ವಿಧಿ 32. ಆದ್ರೆ ಈ 31ನೇ ವಿಧಿ ಏನಿದೆ ಇದು 44ನೇ ತಿದ್ದುಪಡಿಯಿಂದ ರದ್ದಾಗಿದೆ. ರೈಟ್, ರದ್ದು. ಸೊ ಇದು ಹೋಯ್ತು. ಉಳಿದಿದ್ದಷ್ಟೀಗ 1 2 3 4 5 6. ಪ್ರಸ್ತುತ ಎಷ್ಟಿವೆ? 6. ಪ್ರಸ್ತುತ ಎಷ್ಟಿದೆ? 6 ಇದೆ. ಯಾವ್ಯಾವ ಹಕ್ಕುಗಳಿವು ಅನ್ನೋದನ್ನ ನಾವು ನೀಟಾಗಿ ನೋಡ್ತಾ ಹೋಗೋಣ, ಒಂದೊಂದಾಗಿ. ಬರ್ಕೊಳ್ರಿ. ಬರ್ಕೊಂಡ್ರ? ಇದೆಲ್ಲರಿಗೂ ಗೊತ್ತಿದೆ ಅನ್ಕೊಂತೀನಲ್ಲ. ಯಾರ್ಯಾರ್ದು ಮುಗಿದಿದೆ, ಎಷ್ಟು ಹಕ್ಕುಗಳಿವೆ ಅನ್ನೋದು ಗೊತ್ತಾಗಿದ್ರು? ಪೂಜಾ, ಓಂಕಾರ 6 ಹಕ್ಕುಗಳಿವೆ ಬರ್ದಿದ್ದೀನಿ. ಏನ್ ಅರ್ಥ ಆಗಿಲ್ಲ ಇದ್ರೊಳಗೆ ನಿಮ್ಗೆ? ಎಲ್ಲದಾರ ಅವರು? ಎಪ್ಪತ್ತಾರು ಏನಿದೆ? 76 ಬರ್ದಿದ್ದೀನಮ್ಮ. ಪ್ರಸ್ತುತ 6 ಅದು. ಮೂಲ 7 ಇದ್ದು. ಇನ್ನು ಮೊದಲಿಗೆ ನೋಡೋಣ ಸಮಾನತೆಯ ಹಕ್ಕು. ರೈಟ್ ಟು ಇಕ್ವಾಲಿಟಿ. ವಿಧಿ 14ರಿಂದ ವಿಧಿ 18. ಸಮಾನತೆಯ ಹಕ್ಕು ವಿಧಿ 14ರಿಂದ ವಿಧಿ 18. ರೈಟ್. ಏನ್ ಹೇಳ್ತದೆ ಆರ್ಟಿಕಲ್ 14 ಆಫ್ ದ ಕಾನ್ಸ್ಟಿಟ್ಯೂಷನ್? ಫಸ್ಟ್ 14ರಿಂದ ಶುರು ಮಾಡೋಣ. ಆರ್ಟಿಕಲ್ 14 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತದೆ? ರೈಟ್. ರಾಜ್ಯವು ಭಾರತದ ಭೂಪ್ರದೇಶದ ಒಳಗೆ
ಒಳಗೆ ಯಾವುದೇ ವ್ಯಕ್ತಿಗೆ ಕಾನೂನಿನ ಎದುರಲ್ಲಿ ಸಮಾನತೆ ಅಥವಾ ಕಾನೂನಿನ ಸಮಾನ ರಕ್ಷಣೆಯನ್ನು ನಿರಾಕರಿಸುವಂತಿಲ್ಲ. ರೈಟ್. ಏನ್ ಹೇಳ್ತದೆ? ಯಾರಿಗೂ ಕೂಡ ದ ಸ್ಟೇಟ್ ಶಲ್ ನಾಟ್ ಡೆನೈ ಟು ಎನಿ ಪರ್ಸನ್ ಈಕ್ವಾಲಿಟಿ ಬಿಫೋರ್ ಲಾ. ರೈಟ್. ಆಮೇಲೆ ಎರಡನೇದೇನು? ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಇದನ್ನ ಯಾವ ಆಧಾರದ ಮೇಲೆ ನಿರಾಕರಿಸುವಂತಿಲ್ಲ? ಯಾವ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಅಂತ ಕೇಳಿದ್ರೆ, ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ಏನ್ ಮಾಡುವಂತಿಲ್ಲ? ತಾರತಮ್ಯ ಮಾಡುವಂತಿಲ್ಲ. ಸಿಂಪಲ್. ವೆದರ್ ಇಟ್ ಇಸ್ ರಿಲಿಜನ್, ರೇಸ್, ಕ್ಯಾಸ್ಟ್, ಜೆಂಡರ್ ಆರ್ ಬರ್ತ್ ಪ್ಲೇಸ್, ಯಾವುದರ ಆಧಾರದ ಮೇಲೆ ಯು ಕ್ಯಾನ್ ನಾಟ್ ಡಿಸ್ಕ್ರಿಮಿನೇಟ್. ನೆನಪಲ್ಲಿಟ್ಕೊಳ್ಳಿ. ಇವೆರಡನ್ನ ನೋಡಿದ್ರೆ ನಿಮಗೆ ಒಂದೇ ಅಂತ ಅನಿಸ್ತದೆ. ಸರ್, ಕಾನೂನಿನ ಸಮಾನ ರಕ್ಷಣೆ, ಕಾನೂನಿನ ಎದುರಲ್ಲಿ ಸಮಾನತೆ, ಇವೆರಡು ಒಂದೇನಾ ಅಥವಾ ಬೇರೆ ಬೇರೆ? ಬೇರೆ ಬೇರೆ ಕಾಣಿಸೋದು ಒಂದೇ, ರೈಟ್. ಇರೋದು ಬೇರೆ ಬೇರೆ. ಈ ಕಾನೂನಿನ ಎದುರಲ್ಲಿ ಸಮಾನತೆ ಇದೊಂದು ಸ್ವಲ್ಪ ನೆಗೆಟಿವ್ ಇದೆ, ಹೌದಾ? ಕಾನೂನಿನ ಎದುರಲ್ಲಿ ಸಮಾನತೆ ಇದು ನೆಗೆಟಿವ್ ಕಾನ್ಸೆಪ್ಟ್ ಅಂತ ಕರೀತಾರೆ. ನೆಗೆಟಿವ್ ಕಾನ್ಸೆಪ್ಟ್. ಏನ್ ನೆಗೆಟಿವ್ ಕಾನ್ಸೆಪ್ಟ್? ಯಾವುದೇ ವ್ಯಕ್ತಿಗೆ ಇಲ್ಲಿ ವಿಶೇಷ ಸವಲತ್ತುಗಳು ಅಥವಾ ರಿಯಾಯಿತಿಯನ್ನ ನೀಡುವಂತಿಲ್ಲ. ಕಾನೂನಿನ ಎದುರಲ್ಲಿ ಯಾವುದೇ ವ್ಯಕ್ತಿಗೆ ವಿಶೇಷ ಸವಲತ್ತು ಅಥವಾ ರಿಯಾಯಿತಿಯನ್ನ ನೀಡುವಂತಿಲ್ಲ, ಹೌದಾ? ಸೊ ಇದು ನೆಗೆಟಿವ್ ಕಾನ್ಸೆಪ್ಟ್. ಎಲ್ಲಿಂದ ಎರವಲು ಪಡ್ಕೊಂಡಿದೀವಿ ನಾವು ಇದನ್ನ? ಎಲ್ಲಿಂದ ಬಾರೋ ಮಾಡ್ಕೊಂಡಿದೀವಿ? ಎಸ್, ವೆರಿ ಗುಡ್. ಬ್ರಿಟನ್ ಸಂವಿಧಾನದಿಂದ ನಾವು ಇದನ್ನ ಎರವಲು ಪಡ್ಕೊಂಡಿದ್ದೀವಿ. ಬಹಳ ಅದ್ಭುತವಾದಂತಹ ಕಾನ್ಸೆಪ್ಟ್. ಯಾಕಂತಂದ್ರೆ ನೋಡ್ರಿ, ಒಂದು ನಮ್ಮ ಸಮಾಜ ಏನಿದೆ, ಈ ಸಮಾಜದಲ್ಲಿ ಮೇಲು ಕೀಳು ಇವೆಲ್ಲ ಇರ್ತವೆ ಇಲ್ವ? ಸೊ ಆಗ ಮೇಲಿದ್ದವರಿಗೆ ಒಂದು ಕಾನೂನು, ಕೆಳಗಿದ್ದವ್ರಿಗೆ ಒಂದು ಕಾನೂನು ಆಗಬಾರ್ದು. ಮೇಲಿದ್ದವ್ರಿಗೆ ಯಾವುದೋ ವಿಶೇಷ ಸೌಲಭ್ಯಗಳು ಸಿಗಬಾರದು. ಯಾವುದೇ ವ್ಯಕ್ತಿ ಕಾನೂನಿಗಿಂತ ದೊಡ್ಡವನಲ್ಲ. ರೈಟ್. ಸುಪ್ರೀಮಸಿ ಆಫ್ ದ ಲಾ ಅಂತ ಹೇಳಿ ಎ ವಿ ಡೈಸಿ ಅವರು ಹೇಳ್ತಾರೆ. ಎ ವಿ ಡೈಸಿ ಅವರು ಸುಪ್ರೀಮಸಿ ಆಫ್ ದ ಲಾ, ಕಾನೂನಿನ ಅಧಿಪತ್ಯ, ಅದನ್ನ ಇದರಲ್ಲಿ ಇಂಪ್ಲೈ ಮಾಡಲಾಗಿದೆ. ಇದನ್ನ ಬರ್ಕೊಂಡ್ರ? ಸರ್, ಇಕ್ವಾಲಿಟಿ ಬಿಫೋರ್ ಲಾ ಇಸ್ ಪಾಸಿಟಿವ್. ಸರ್, ಪಾಸಿಟಿವ್ ಅಂತ ಹೇಳಿದ್ರೆ ನಮ್ಮ ನೆಗೆಟಿವ್ ಇದು. ಇಟ್ಸ್ ಅ ನೆಗೆಟಿವ್ ಕಾನ್ಸೆಪ್ಟ್. ಓಕೆ, ಫಸ್ಟ್ ಬರ್ಕೊಡ್ರಿ ನೀವು. ಇಕ್ವಾಲಿಟಿ ಬಿಫೋರ್ ಲಾ. ಇಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಎದುರಲ್ಲಿ ಸಮಾನತೆ. ಇದೇನು? ಇದು ನಕಾರಾತ್ಮಕವಾಗಿರ್ತಕ್ಕಂಥ ಅಂಶವಾಗಿದೆ. ಇದು ಪಾಸಿಟಿವ್ ಅನ್ನೋದಕ್ಕಿಂತ ಏನು ನೆಗೆಟಿವ್ ಬಹಳ ಕಂಡು ಬರ್ತದೆ. ನೆಗೆಟಿವ್ ಕಾನ್ಸೆಪ್ಟ್ ಅಂತ ಕರೀತಾರೆ. ಯಾಕೆ ನೆಗೆಟಿವ್ ಕಾನ್ಸೆಪ್ಟ್ ಅಂತಾರೆ ಇದನ್ನ? ಯಾಕಂತಂದ್ರೆ ಇದೇನ್ ಹೇಳ್ತದೆ? ರೈಟ್.
ಏನು ಯಾವುದೇ ಯಾವುದೇ ವ್ಯಕ್ತಿಗೂ ಅವನ ಧರ್ಮ, ಜಾತಿ, ಜನಾಂಗ, ಲಿಂಗ, ಧರ್ಮಸ್ಥಳದ ಆಧಾರದಲ್ಲಿ ವಿಶೇಷ ರಿಯಾಯಿತಿ ಅಥವಾ ಸೌಲಭ್ಯಗಳನ್ನು ನೀಡುವಂತಿಲ್ಲ. ರೈಟ್. ಹೀಗಾಗಿ ಎಲ್ಲ ವ್ಯಕ್ತಿಗಳು ಒಂದೇ ಕಾನೂನಿನ ಅಡಿಯಲ್ಲಿ ಬರುತ್ತಾರೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅನ್ನೋ ಕಾನ್ಸೆಪ್ಟ್. ಕಾನೂನಿನ ಮುಂದೆ ಎಲ್ಲರೂ ಒಂದೇ. ನಾನು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಗಂಡಸಾಗಿರ್ಬೋದು, ಹೆಂಗಸಾಗಿರ್ಬೋದು. ರೈಟ್. ಇದನ್ನ ಎಲ್ಲಿಂದ ಬಾರೋ ಮಾಡ್ಕೊಂಡಿದೀವಿ ನಾವು? ಎರವಲು ಪಡ್ಕೊಂಡಿರೋದು. ಎರವಲು ಎಲ್ಲಿಂದ ಮಾಡ್ಕೊಂಡಿದೀವಿ? ಬ್ರಿಟಿಷ್ ವ್ಯವಸ್ಥೆಯಿಂದ. ರೈಟ್. ಅದರಲ್ಲಿ ಯಾರ್ದು? ಬ್ರಿಟಿಷ್ ಸಂವಿಧಾನಜ್ಞ ಎ.ವಿ. ಡೈಸಿ ಅವರು. ಎ.ವಿ. ಡೈಸಿ ಅವರು ಏನ್ ಹೇಳ್ತಾರೆ? ರೂಲ್ ಆಫ್ ಲಾ, ಕಾನೂನೇ ದೊಡ್ಡದು, ಕಾನೂನಿನ ಆಧಿಪತ್ಯ. ಇದು ಎ.ವಿ. ಡೈಸಿ ಅವರು ಹೇಳಿದಂತ ಒಂದು ಕಾನ್ಸೆಪ್ಟ್ ಇದು, ಕಾನೂನಿನ ಆಧಿಪತ್ಯ ಅಂತ ಹೇಳಿ. ಬ್ರಿಟಿಷ್ ಅಥವಾ ಬ್ರಿಟನ್ನ ಸಂವಿಧಾನ ಶಾಸ್ತ್ರಜ್ಞ. ಓಕೆ. ಸೊ ಯಾರಿಗೂ ನೀವು ವಿಶೇಷವಾದ ಸೌಲಭ್ಯಗಳನ್ನ ಕೊಡುವಂತಿಲ್ಲ. ಹೇಳ್ತೀನಿ, ಇದಕ್ಕೆ ಎಕ್ಸೆಪ್ಷನ್ಸ್ ಯಾವ್ದು ಹೇಳ್ತೀನಿ ನಿತೀಶ್ರೀ. ಯಾರಿಗೂ ವಿಶೇಷ ಸೌಲಭ್ಯವನ್ನ ಕೊಡುವಂತಿಲ್ಲ. ಯಾರನ್ನು ಕೂಡ ಕಾನೂನಿಗಿಂತ ಹೆಚ್ಚಿನವರು ಅಂತೇಳಿ ಒಳಗೊಂಡುವಂತಿರಲಿಲ್ಲ. ರೈಟ್. ಇದು ಸಮಾನತೆಗಿಂತ ಹೆಚ್ಚಾಗಿ ಏನನ್ನ ತಿಳಿಯಪಡಿಸ್ತದೆ ನಮಗೆ? ಜನರ ಸಮಾನತೆಗಿಂತ ಜನರ ಸಮಾನ ಟ್ರೀಟ್ಮೆಂಟ್, ಜನರಿಗೆ ಸಮಾನವಾದಂತಹ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದು ಇಲ್ಲಿ ನಮಗೆ ಗ್ಯಾರಂಟಿ ಆಗುತ್ತೆ. ಕ್ಲಿಯರ್ ಇದೆಯಾ? ಎಸ್ ಸರ್. ಇದಕ್ಕೇನಾದ್ರೂ ಎಕ್ಸೆಪ್ಷನ್ಸ್ ಇದೆಯಾ? ಡೂ ಯು ಹ್ಯಾವ್ ಎನಿ ಎಕ್ಸೆಪ್ಷನ್ಸ್ ಹಿಯರ್? ಎಸ್. ಏನ್ ಎಕ್ಸೆಪ್ಷನ್ಸ್ ಇದೆ? ಇದಕ್ಕಿರ್ತಕ್ಕಂತಹ ಅಪವಾದಗಳು ಬರ್ಕೊಳ್ರಿ ಈಶಾ. ಮುಗಿತಾ? ಕಾನೂನದ ಇಲ್ಲಿ ರಿಸರ್ವೇಶನ್ ಎಲ್ಲಿಂದ ಬಂತು? ಕಾನೂನು ಅಂತ ಹೇಳ್ತಿದ್ರೆ ನೀವು ರಿಸರ್ವೇಶನ್ ಅಂತ ಹೇಳ್ತಾ ಇದ್ರಿ. ಓಕೆ. ವಿಶೇಷವಾಗಿ ಯಾರಿಗೆ ಕೊಡ್ತಾರೆ ಅಪವಾದಗಳನ್ನ? ಎಕ್ಸೆಪ್ಷನ್ಸ್ ಯಾರ್ಯಾರಿಗೆ? ಒಂದು, ರಾಷ್ಟ್ರಾಧ್ಯಕ್ಷರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಮತ್ತು ರಾಜ್ಯಪಾಲರು, ಗವರ್ನರ್. ಇವ್ರಿಗೆ ಎರಡು ರೀತಿಯಾಗಿರ್ತಕ್ಕಂಥ ಅಪವಾದಗಳಿವೆ. ಒಂದನೇದೇನು? ತಮ್ಮ ಆಡಳಿತಾವಧಿಯಲ್ಲಿ ಮಾಡಿದ ಯಾವುದೇ ನಿರ್ಧಾರಗಳಿಗಾಗಿ ಇವರನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತಿಲ್ಲ. ಒಂದನೇದ್ದು. ಎರಡನೇದ್ದೇನು? ಇವರ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡುವಂತಿಲ್ಲ.
ಮೊಕದ್ದಮೆ ಹೂಡುವಂತಿಲ್ಲ. ಸೊ ಇವೆರಡು ಬಹಳ ಇಂಪಾರ್ಟೆಂಟ್ ನೋಡ್ರಿ. ರೈಟ್. ಇನ್ನು ಸಿವಿಲ್ ಪ್ರಕರಣ ಅಂತ ಕೇಳಬಹುದು. ಸಿವಿಲ್ ಪ್ರಕರಣದಲ್ಲಿ ಏನ್ ಮಾಡ್ಬೇಕಾಗುತ್ತೆ? 2 ತಿಂಗಳು ಮೊದಲೇ ನೋಟಿಸ್ ಕೊಡಬೇಕು. ಈಗ ಸಪೋಸ್ ಯಾವ್ದಾದ್ರು ಒಂದು ಸಿವಿಲ್ ಪ್ರಕರಣ ಇದೆ, ಆ ಸಿವಿಲ್ ಪ್ರಕರಣದಲ್ಲಿ ರಾಷ್ಟ್ರಪತಿ ಅಥವಾ ರಾಜ್ಯಪಾಲ ಯಾವಾಗಾದ್ರೂ ಮಾಡಿರಬಹುದು. ರೈಟ್. ತಮ್ಮ ವೈಯಕ್ತಿಕವಾಗಿ ಏನಾದ್ರೂ ಅವರು ಮಾಡಿದ್ರೆ ಅವರು ರಾಜ್ಯಪಾಲರಾಗೋಕ್ಕಿಂತ ಮುಂಚೆ ಅಥವಾ ರಾಜ್ಯಪಾಲರಾದ ಮೇಲೆ, ರೈಟ್, ಏನ್ ಮಾಡಬಹುದು? 2 ತಿಂಗಳು ಮೊದಲೇ ನೀವು ನೋಟಿಸ್ ಕೊಟ್ಟು ಏನ್ ಮಾಡಬಹುದು? ಪ್ರಕರಣ ದಾಖಲಿಸಬಹುದು. ಕ್ಲಿಯರ್? ಇವರ ಸಿವಿಲ್ ಮೊಕದ್ದಮೆ ಎಷ್ಟು? 2 ತಿಂಗಳು. 2 ತಿಂಗಳು ಏನಿರುತ್ತೆ? ಕಾಲಾವಧಿ ಇರುತ್ತೆ. ವಿಧಿ 361 ಪ್ರಕಾರ, ಆರ್ಟಿಕಲ್ 361. ಕ್ಲಿಯರ್ ಇದೆಯಾ? ಕ್ರಿಮಿನಲ್ ಮೊಕದ್ದಮೆ ಅಂತೂ ಹೂಡುವಂತೆ ಇಲ್ಲ. ಕ್ರಿಮಿನಲ್ ಮೊಕದ್ದಮೆಯನ್ನಂತ ಹೂಡುವಂತಿಲ್ಲ. ಕ್ಲಿಯರ್ ಇದೆಯಾ? ಆರ್ಟಿಕಲ್ 361 ನಮ್ಮ ಬರ್ಕೊಳ್ರಿ ಬೇಗ. ಅವರು ಹೆಡ್ ಆಫ್ ದ ಸ್ಟೇಟ್ ಅಲ್ಲ. ಅವ್ರು ಇರಲಿಲ್ಲ ಅಂತಂದ್ರೆ ಕೇಯಾಸ್ ಸೃಷ್ಟಿ ಆಗ್ತದೆ. ಹೀಗಾಗಿ ಅವರನ್ನ ಪ್ರೊಟೆಕ್ಟ್ ಮಾಡ್ತದೆ ವಿಧಿ 361. ಓಕೆ, ಇದೆಲ್ಲರಿಗೂ ಅರ್ಥ ಆಯ್ತಾ? 14 ಡೇಸ್ ಅಲ್ಲ, 2 ತಿಂಗಳ ಒಳಗಡೆ. ಅದು ಬೇರೆ 14 ಡೇಸ್, ಇದು 2 ತಿಂಗಳ ಒಳಗಡೆ. ಓಕೆ. ಸಿವಿಲ್ ಅಂದ್ರೆ ಯಾವ್ದಾದ್ರು ಈ ಹಣಕಾಸಿನ ಸಮಾಚಾರ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಿದ್ದು, ಭೂ ವಿವಾದಗಳು, ಹಣಕಾಸಿನ ವಿಚಾರಗಳು, ಇವೆಲ್ಲ ಏನಂತಾರೆ? ಸಿವಿಲ್ ಅಂತ ಕರೀತಾರೆ. ಇನ್ನು ಎರಡನೇ ಎಕ್ಸೆಪ್ಷನ್ ಏನಿರುತ್ತೆ? ಎಲ್ಲರಿಗೂ ಸಮಾನ ಕಾನೂನುಗಳು, ಎಲ್ಲ ವರ್ಗದ ಜನರಿಗೂ ಸಮಾನ ಕಾನೂನು ಅನ್ವಯಿಸುವುದಿಲ್ಲ. ಯಾಕೆ? ಯಾಕಂದ್ರೆ ಕೆಲವು ವರ್ಗದ ಜನರಿಗೆ ವಿಶೇಷ ಕಾನೂನುಗಳು ಇರ್ತವೆ. ಜನರಿಗೆ ಏನಿರ್ತವೆ? ವಿಶೇಷ ಕಾನೂನುಗಳಿರ್ತವೆ. ವಿಶೇಷ ಕಾನೂನುಗಳು ಏನು? ಸೈನಿಕರಿಗೆ ಯಾವುದು? ಮಾರ್ಷಲ್ ಲಾ. ಸೈನಿಕರಿಗೆ ಮಾರ್ಷಲ್ ಲಾ. ಎರಡನೇದು ವೈದ್ಯರಿಗೆ ಮೆಡಿಕಲ್ ಕೌನ್ಸಿಲ್ ಅಂತ ಬರುತ್ತೆ, ವೈದ್ಯಕೀಯ ಮಂಡಳಿ ಕಾನೂನುಗಳು. ಮೂರನೇದು ಈ ವಕೀಲರಿಗೆ ಬಾರ್ ಕೌನ್ಸಿಲ್. ಹಿಂಗೆ ಕೆಲವೊಂದು ವಿಶೇಷವಾದ ನಿಯಮಗಳು, ಕಾನೂನುಗಳು ಅಪ್ಲೈ ಆಗಬಹುದು. ಸೊ ಹಾಗಂತೇಳಿ ಇದು ಸಮಾನತೆ ಅಲ್ಲ ಅಂತೇಳಿ ಸೈನಿಕರು ಹೋಗಿ ನೀವು ಪ್ರತಿಭಟನೆ ಮಾಡುವಂತಿಲ್ಲ. ಮೂರನೇದ್ದು ಈ ವಿಯೆನ್ನಾ ಒಪ್ಪಂದದ ಪ್ರಕಾರ ವಿದೇಶಿ ಸಾರ್ವಭೌಮ ರಾಯಭಾರಿಗಳಿಗೆ ಕಾನೂನುಗಳು ಅನ್ವಯವಾಗುವುದಿಲ್ಲ. ಇದಕ್ಕೆ ವಿಶೇಷವಾದ ವಿಯೆನ್ನಾ ಒಪ್ಪಂದದ ಪ್ರಕಾರ ಅವರಿಗೆ ಯಾವುದು ಅವರ ದೇಶದ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಸಿಗುತ್ತೆ, ಕಾನೂನಿನ ಅಡಿಯಲ್ಲಿ ವಿಚಾರಣೆ ಆಗುತ್ತೆ.
ಅವ್ರೇನಾದ್ರೂ ಇಲ್ಲಿ ಹತ್ಯೆ ಮಾಡಿದ್ರೆ ಅವ್ರನ್ನ ಇಲ್ಲಿ ಶಿಕ್ಷೆಗೆ ಗುರಿಪಡಿಸುವಂತಿಲ್ಲ, ಅವ್ರ ದೇಶಕ್ಕೆ ಕಳಿಸ್ಬಿಡ್ತಾರೆ. ಅಲ್ಲಿ ಅವರ ವಿರುದ್ಧ ವಿಚಾರಣೆ ನಡೀತದೆ ಬಾರ್ ಕೌನ್ಸಿಲ್ ವಕೀಲರ ಮುಂದೆ. ಕ್ಲಿಯರ್ ಇದೆ. ವಿಧಿ 14 ಕಾನೂನಿನ ಎದುರಲ್ಲಿ ಸಮಾನತೆ ಯಾರ್ಯಾರಿಗೆ ಅರ್ಥ ಆಗಿದೆ? ಕಾನೂನಿನ ಎದುರಲ್ಲಿ ಸಮಾನತೆ ಯಾರ್ಯಾರಿಗೆ ಅರ್ಥ ಆಗಿದೆ? ಎಲ್ಲರೂ ಏನಂತ ಬರೀತೀರಿ? ಡೈಸಿ ಅಂತ ಬರೀರಿ. ಡೈಸಿ ಅಂತ ಬರೀರಿ. ಡೈಸಿ, AV ಡೈಸಿ. ಎಲ್ಲರೂ ಡೈಸಿ ಅಂತ ಬರೀ. ಅವ್ರನ್ನ ಅವ್ರ ದೇಶಕ್ಕೆ ಕಳಿಸ್ಕೊಡ್ತಾರೆ ಕೃಷ್ಣ. ಅಲ್ಲಿ ಅವ್ರ ದೇಶದ ಕಾನೂನಿನ ಪ್ರಕಾರ ವಿಚಾರಣೆ ನಡೀತದೆ. ನಮ್ಮ ದೇಶದ ಕಾನೂನು ಅಪ್ಲೈ ಆಗಲ್ಲ. ಓಕೆ, ಒಂದು ಬ್ರೇಕ್ ತಗೊಳ್ಳೋಣ, 2 minutes. ಬ್ರೇಕ್ ನಂತರ ಏನೇನ್ ಡೌಟ್ ಇದೆ ನೆನಪು ಮಾಡಿಟ್ಟುಕೊಳ್ರಿ. ಬ್ರೇಕ್ ನಂತರ 5 ರಿಂದ 10 ನಿಮಿಷ ಡೌಟ್ ಕ್ಲಿಯರ್ ಮಾಡ್ತೇನೆ. ಇದು ವಿದೇಶಿ ಸಾರ್ವಭೌಮ ರಾಯಭಾರಿಗಳಿಗೆ ಮಾತ್ರ. 2 ನಿಮಿಷ ಬ್ರೇಕ್. ಬ್ರೇಕ್ ಆದ್ಮೇಲೆ ಬರ್ರಿ, ಎಲ್ಲ ಡೌಟು ಬ್ರೇಕ್ ಆದ್ಮೇಲೆ ಕೈ ಎತ್ತಿರ್ರಿ, ನಾನು ಆನ್ಸರ್ ಮಾಡ್ತೀನಿ ಎಲ್ಲ ಡೌಟ್. ಓಕೆ, yes, welcome back everyone. ಡೌಟ್ ಇದ್ದವ್ರ ಕೈ ಎತ್ರಿ. ಸ್ಲೈಡ್ ಹತ್ತು ಈಶಾ 12 ಸ್ಲೈಡ್ ಆಗ್ಯಾವ. ಹಲೋ ಸರ್. ಹಲೋ ಸೀರಿಯಸ್ ಸರ್. ಸ್ಲೈಡ್ ಎಷ್ಟಾಯ್ತು? ಅದೇ ಹೇಳಿ. ನಾನು ಲೇಟ್ ಆಗಿ ಬಂದೆ. ಹೇಳಿ. ಸ್ಲೈಡ್ಸ್ ಎಷ್ಟಾಯ್ತು ಸರ್? ಅದೇ ಡೌಟ್ ಸರ್. ಎಷ್ಟು ಸ್ಲೈಡ್ ಆಗಿದೆ ಸರ್ ಟೋಟಲ್? 12ನೇ ಸ್ಲೈಡ್ ನೋಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಯಾರಿಗೂ ಡೌಟ್ ಇಲ್ಲ? ಮುಂದುವರ್ಸೋಣ. ಮತ್ತೆ ಆಮೇಲೆ ಮಧ್ಯದಲ್ಲಿ ಕೈ ಎತ್ತಂಗಿಲ್ಲ, ಈಗ ಕೈ ಎತ್ಬಿಡ್ಬೇಕು. ಏನೇ ಡೌಟ್ ಇದ್ರು ಮಲ್ಲು ಹೇಳಿ. ಸರ್ ಇದು ಅಪವಾದಗಳು ಸರ್ ಏನೇನು ಫಾಸ್ಟ್ ಆಗಿ ಹೇಳ್ಬಿಟ್ರಿ ಸರ್? ಏನಿಲ್ಲ, ರಾಷ್ಟ್ರಾಧ್ಯಕ್ಷ ರಾಜ್ಯಪಾಲ ಏನಾದ್ರೂ ಅವರು ತಮ್ಮ ಆಡಳಿತದಲ್ಲಿದ್ದಾಗ ಈಗ ಒಂದೇನೋ ನಿರ್ಧಾರ ತಗೊಂಡಿದ್ದಾರೆ, ಆ ನಿರ್ಧಾರವನ್ನ ನೀವು ಕೋರ್ಟ್ ನಲ್ಲಿ ಹೋಗಿ ಪ್ರಶ್ನಿಸುವಂತಿಲ್ಲ. ಒಂದು ವಿಧಿ 361 ಪ್ರಕಾರ. ಎರಡನೇದು, ಅವರ ವಿರುದ್ಧ ಯಾವುದೇ ಕ್ರಿಮಿನಲ್ ವಿಚಾರಣೆ ನಡೆಸುವಂತಿಲ್ಲ.
ಮೂರನೇದು ಸಿವಿಲ್ ವಿಚಾರ ನಡೆಸಬೇಕಾದ್ರೂ 2 ತಿಂಗಳ ಕಾಲಾವಧಿ ಕೊಡಬೇಕು ಅವ್ರಿಗೆ, ಅದಕ್ಕೆ ಉತ್ತರ ಕೊಡಬೇಕಾದ್ರೆ. ಹೌದಾ? ಆಮೇಲೆ ಎಲ್ಲಾ ವರ್ಗದ ಜನರಿಗೂ ಒಂದೇ ಕಾನೂನು ಅಪ್ಲೈ ಆಗ್ಬೇಕು ಅಂತಿಲ್ಲ. ಕೆಲವೊಂದು ವರ್ಗದ ಜನರಿಗೆ ವಿಶೇಷ ಕಾನೂನುಗಳು ಕೂಡ ಅಪ್ಲೈ ಆಗ್ಬೋದು. ಉದಾಹರಣೆ, ಸೈನಿಕರಿಗೆ ಮಾರ್ಷಲ್ಗಳಾಗಿರ್ಬೋದು, ವೈದ್ಯರಿಗೆ ವೈದ್ಯಕೀಯ ಮಂಡಳಿ ನಿಯಮಗಳಾಗಿರ್ಬೋದು, ವಕೀಲರಿಗೆ ಬಾರ್ ಕೌನ್ಸಿಲ್ ನಿಯಮಗಳಾಗಿರ್ಬೋದು, ಇವು ವಿಶೇಷವಾಗಿ ಅಪ್ಲೈ ಆಗ್ಬೋದು. ಮೂರನೇದು, ವಿದೇಶಿ ರಾಯಭಾರಿಗಳಿಗೆ ವಿಯೆನ್ನಾ ಒಪ್ಪಂದದ ಅಡಿಯಲ್ಲಿ ಅವರಿಗೆ ಭಾರತದ ಕಾನೂನುಗಳು ಅಪ್ಲೈ ಆಗುವುದಿಲ್ಲ. ಅವರು ಏನಾದರೂ ಅಪರಾಧ ಮಾಡಿದ್ರೆ ಅವರನ್ನ ಅವ್ರ ದೇಶಕ್ಕೆ ಕಳಿಸಲಾಗುತ್ತೆ. ಆ ದೇಶದಲ್ಲಿ ಇದರ ಬಗ್ಗೆ ವಿಚಾರಣೆ ನಡೆಸಿ ಅವ್ರಿಗೆ ಬೇಕಾದ್ರೆ ಶಿಕ್ಷೆ ಕೊಡಬಹುದು. ಎಸ್ ಸರ್, ಥ್ಯಾಂಕ್ ಯು ಸರ್. ಸರ್, ವಿದೇಶಿ ರಾಯಭಾರಿಗಳು ನಮ್ಮ ದೇಶದ ರಾಯಭಾರಿಗಳು ಬೇರೆ ದೇಶದಿಂದ ನಮ್ಮ ದೇಶದ ರಾಯಭಾರಿಗಳು ಬೇರೆ ದೇಶಕ್ಕೆ ಹೋದ್ರು ಆ ದೇಶದ ಕಾನೂನು ಅಪ್ಲೈ ಆಗಲ್ಲ ಅವರಿಗೆ. ವಿದೇಶಿ ಕಾನೂನು ಪ್ರಕಾರ ಅವರಿಗೆ ವಿಚಾರ ಆಗುತ್ತೆ. ಅವರಿಗೆ ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ ಅಂತ ಬರುತ್ತೆ, ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ನಾವು ವಿಯೆನ್ನಾ ಒಪ್ಪಂದದ ಪ್ರಕಾರ. ಸೊ ರಾಯಭಾರಿಗಳಿಗೆ ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ ಅಪ್ಲೈ ಆಗುತ್ತೆ. ಮತ್ತೆ ಹೇಳ್ರಿ ರಮೇಶ್. ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ನಂದು 8ನೇ ಕ್ಲಾಸ್ ಡೌಟ್ ಇದೆ ಸರ್. ಜೋರಾಗಿ ಮಾತಾಡ್ರಿ. ಲಾಸ್ಟ್ ಕ್ಲಾಸ್ ಡೌಟ್ ಇದೆ ಸರ್. ಹೇಳಿ. ಅದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಮಯದಾಗ ಸರ್, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಮಯದಾಗ ಸರ್, ಅದು 19ನೇ ಆಕ್ಟ್ ಸರ್, 358ನೇ ವಿಧಿ ಪ್ರಕಾರ ತಾನಾಗಿರೋದಾಗತ್ತೆ ಸರ್. 358ರ ಕೆಳಗಡೆ ತಾನಾಗಿರೋದಾಗತ್ತೆ ಅಂತ ಹೇಳಿದ್ರಿ ಸರ್. ಆಮೇಲೆ 359ರ ಕೆಳಗಡೆ 20 ಮತ್ತು 21 ಬಿಟ್ಟು ಉಳಿದೆಲ್ಲ ರದ್ದಾಗತ್ತೆ ಅಂತ ಹೇಳಿ ಸರ್. ರದ್ದಾಗುವುದು ಪ್ರೆಸಿಡೆಂಟ್ ರದ್ದು ಮಾಡಬಹುದು. ಪ್ರೆಸಿಡೆಂಟ್ ಮಾಡ್ಬೋದು ಸರ್. ಅದು ಅವ್ರ ಸಂಸತ್ತಿನ ಪರ್ಮಿಷನ್ ತಗೋಬೇಕಂತ ಸರ್ ಅದಕ್ಕೆ? ಯಾರು? ರಾಷ್ಟ್ರಪತಿ ಅವರು. ಸಂಸತ್ತಲ್ಲ, ಕ್ಯಾಬಿನೆಟ್ ಸಲಹೆ ಅಂತ. ಕ್ಯಾಬಿನೆಟ್ ಸಲಹೆ ಸರ್. ಅಂದ್ರೆ ಅವಶ್ಯಕತೆ ತಗೋಬೇಕ್ರಿ ಸರ್ ಕಂಪಲ್ಸರಿ? ಪ್ರೆಸಿಡೆಂಟ್ ಏನೇ ಮಾಡಿದ್ರು ಕ್ಯಾಬಿನೆಟ್ ಸಲಹೆ ಇಲ್ಲದೆ ಮಾಡಕ್ ಬರೋದಿಲ್ಲ. ಹೌದಾ ಸರ್? ಸರಿ ಸರ್. ಅಂದ್ರೆ ನಿನ್ನೆ ಒಂದು ಕ್ವಶನ್ ಏನು ಸರ್, ನಾನು ಎಕ್ಸಾಮ್ ಮಾಡೋದಕ್ಕೆ ಕೇಳಿ. ಇಲ್ಲ, ವಿಧಿ 74ರ ಪ್ರಕಾರ 75ರ ಪ್ರಕಾರ ಪ್ರಧಾನಮಂತ್ರಿ ಮತ್ತು ಅವನ ಕ್ಯಾಬಿನೆಟ್ ಸಲಹೆ ಇಲ್ಲದೆ ಪ್ರೆಸಿಡೆಂಟ್ ಏನು ಮಾಡುವಂತಿಲ್ಲ. ಸರಿ ಸರ್. ಕೆಲವೊಂದಿಷ್ಟು ಡಿಸ್ಕ್ರಿಷನರಿ ಪವರ್ಸ್ ಇರ್ತವೆ, ಅವ್ನು ಹೇಳ್ತೀನಿ ನಾನು ಮುಂದೆ. ಎಸ್, ಹೇಳಿ. ನಮಸ್ತೆ ಸರ್. ಇದು ಖಾಸಗಿ ವ್ಯಕ್ತಿಗಳಿಗೆ ಯಾವ ತರ ಅಪ್ಲೈ ಆಗುತ್ತೆ ಸರ್? ಇದು ಖಾಸಗಿ ವ್ಯಕ್ತಿಗಳು ಅಂದ್ರೆ ನೀವು ಎಲ್ಲರೂ ಖಾಸಗಿ ವ್ಯಕ್ತಿಗಳೇ. ಎಲ್ರಿಗೂ ಕೂಡ ಕಾನೂನಿನ ಇದರಲ್ಲಿ ಸಮಾನತೆ ಇರ್ತದೆ. ಅಂದ್ರೆ ಈಗ ಬೇರೆ ದೇಶದ ವ್ಯಕ್ತಿ ಇಲ್ಲಿ ಬಂದೇನೋ ಅಪರಾಧ ಮಾಡಿರ್ತಾನೆ ಅಥವಾ ಏನೋ ಅವನಿಗೂ ಇರುತ್ತೆ. ಇದು ವಿದೇಶಿಯರಿಗೂ ಕೂಡ ಈ ಹಕ್ಕಿದೆ. ವಿದೇಶಿಯರಿಗೂ ಹಕ್ಕಿದೆ. ಇದು ವಿದೇಶಿಯರಿಗೂ ಕಾನೂನಿನ ಇದರಲ್ಲಿ ಸಮಾನತೆ ಇರುತ್ತೆ. ಇನ್ ಕೇಸ್ ಇಲ್ಲಿ ಏನೋ ತಪ್ಪು ಮಾಡಿರ್ತಾನೆ, ಅವಾಗ ಅವ್ನು ಯಾವ್ದೇ ರಾಯಭಾರಿನಲ್ಲ ಏನಲ್ಲ, ಅವಾಗ ಅವನ ವಿಚಾರ ನಡೆಸಬಹುದು ಇಲ್ಲೇ. ಓಕೆ ಸರ್. ಈಗ ನೈಜೀರಿಯಾದವ್ರು ಇಲ್ಲಿ ಬಂದು ಡ್ರಗ್ಸ್ ಗಿಗ್ಸ್ ಎಲ್ಲ ದಂಧೆ ಮಾಡ್ತಾರೆ, ಅವ್ರನ್ನೆಲ್ಲ ಇಲ್ಲೇ ವಿಚಾರಣೆಗಳು ಬಿಡಿಸ್ತಾರೆ. ಓಕೆ ಸರ್. ಎಸ್ ಸರ್, ಮೈ ಕ್ವಶನ್ ರೀ. ಏನ್ರಿ ನಿಮ್ ಕ್ವಶನ್? ಏನ್ ನಿಮ್ ಕ್ವಶನ್ ಏನು? ಮೇಲೆ ಹೋಯ್ತು, ಅದಕ್ಕೆ ಕೇಳ್ರಿ. ಡೌಟ್ ಬಾಕ್ಸ್ ಅಲ್ಲಿ ಕೇಳ್ರಲ್ಲ. ಇಟಲಿಯ ಸೈನಿಕ ಅಧಿಕಾರಿಗಳಿಗೆ ಭಾರತ ದೇಶ ಏಕೆ ಬಿಟ್ಟಿತ್ತು ಅಂತ ಪ್ರಶ್ನೆ ನಮ್ಮ ಮೀನುಗಾರಿಕೆಗೆ ಗುಂಡಿಕ್ಕೆ ಬಂದಾಗ, ಅದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನಲ್ಲಿ ಇದು ಆಗಿತ್ತು. ಅದು ಆಕ್ಚುಲಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹೋಗಿತ್ತು, ಹಿಂಗಾಗಿ ಅಲ್ಲಿ ಕೊಟ್ರು. ಇಲ್ಲ ಸರ್, ಇವರೇ ಬಿಟ್ಟಿದ್ದು. ಅವೆಲ್ಲ ರಾಜತಾಂತ್ರಿಕ ಇವು ಇರ್ತಾವು. ಏನೋ ಒಪ್ಪಂದಗಳು ಇಟಲಿ ಮತ್ತು ಭಾರತ ದೇಶದ ನಡುವೆ. ಓಕೆ, ಹೇಳಿ ಮಲ್ಲಿಕಾ. ನಮಸ್ತೆ ಸರ್. ನಮಸ್ತೆ. ಹೇಳಿ ಮಲ್ಲಿಕಾ. ಸರ್, ಆಕ್ಚುಲಿ ನನ್ಗೆ ಇವಾಗ ಒಂದ್ ಡೌಟ್ ಬಂತು ಸರ್. ಪಾಕಿಸ್ತಾನದಲ್ಲಿ ನಮ್ ಇಂಡಿಯನ್ಸ್ ಗುರ್ಭೂಷಣ್ ಸಿಂಗ್ ಅಂತ ಒಬ್ರು ಇದಾರಲ್ವಾ ಸರ್, ಅದು ಯಾಕೆ ಇಂಟರ್ನ್ಯಾಷನಲ್ ವೈಸ್ ರೈಸ್ ಆಗ್ತಾ ಇಲ್ಲ? ಓನ್ಲಿ ಫಾರ್ ಪಾಕಿಸ್ತಾನ ಒಂದೇ ಇದು ಮಾಡ್ತಾ ಇದೆಲ್ಲ, ಯಾಕೆ? ಪಾಕಿಸ್ತಾನಲ್ಲಿ ಏನಾದ್ರು ಅಪರಾಧ ಆದ್ರೆ ಪಾಕಿಸ್ತಾನವರು ಅದ್ರ ವಿರುದ್ಧ ವಿಚಾರಣೆ ನಡೆಸಿ ಶಿಕ್ಷೆ ಕೊಡಬಹುದು. ಅದದು ಭಾರತದ ಕೆಲಸ. ಅದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ತಗೊಂಡು ಹೋಗೋದು ಬಿಡೋದು ಭಾರತದ ಕೆಲಸ. ಸೊ ಭಾರತ ಅದಕ್ಕೆ ಜಾಸ್ತಿ ಪುಷ್ ಮಾಡ್ತಾ ಇಲ್ಲ ಅಂತ ಅನಿಸ್ತದೆ. ಸಿವಿಲ್ ಮೊಕದ್ದಮೆ ಅಂತಂದ್ರೆ ಇವು ಭೂ ಪ್ರಕರಣಗಳು, ಹಣದ ಪ್ರಕರಣ, ಎಲ್ಲಿ ಯಾವುದೇ ರೀತಿ ಅಪರಾಧ, ಕ್ರಿಮಿನಲ್ ಅಪರಾಧ ಆಗಿರೋದಿಲ್ಲ, ಅವು ಸಿವಿಲ್ ಪ್ರಕರಣಗಳು. ಓಕೆ, ನೆಕ್ಸ್ಟ್ ಯಾವುದು?
ಕಾನೂನಿನ ಸಮಾನ ರಕ್ಷಣೆ. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ರೈಟ್. ಕಾನೂನಿನ ಸಮಾನ ರಕ್ಷಣೆ ಅಂತಂದ್ರೆ ಏನು? ಎಲ್ಲಿಂದ ಎರವಲು ಪಡ್ಕೊಂಡಿದ್ವಿ ಇದನ್ನ? ಅಮೆರಿಕ ಸಂಯುಕ್ತ ಸಂಸ್ಥಾನ. USA. Now, what is equal protection of law? It would mean that among equals, the law should be equal and equally administered. That like should be treated alike. Likes should be treated alike. ಏನು ಕಾನೂನಿನ ಸಮಾನ ರಕ್ಷಣೆ? ಕಾನೂನಿನ ಸಮಾನ ರಕ್ಷಣೆ ಅಂತಂದ್ರೆ ಸಮಾನರಿಗೆ ಸಮಾನ ರೀತಿಯ ಕಾನೂನುಗಳು ಅಪ್ಲೈ ಆಗಬೇಕು. ರೈಟ್. ಅವುಗಳನ್ನ ಸಮಾನ ರೀತಿಯಲ್ಲಿ ನಾವು ಅನುಷ್ಠಾನ ಮಾಡಬೇಕು. ಹಾಗೆ ಸಮಾನ ರೀತಿಯಲ್ಲಿ ನಾವು ಅವ್ರನ್ನ ಟ್ರೀಟ್ ಮಾಡಬೇಕು. ಇದನ್ನು ವಿಧಿ 14ರಲ್ಲಿ ಇದೆ, ಏನೂ ಹೋಗಿಲ್ಲ ನಾವು. ಇದೇನಿದು? ಧನಾತ್ಮಕ ಪರಿಕಲ್ಪನೆ ಇದು. ಪಾಸಿಟಿವ್ ಕಾನ್ಸೆಪ್ಟ್. ರೈಟ್. ನೋಡ್ರಿ, ಇದರಲ್ಲಿ 2 ಬರ್ತಾವ. ಸಬ್ಸ್ಟಾನ್ಷಿಯಲ್ ಇಕ್ವಾಲಿಟಿ, ಅಂಡ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ. ಎರಡೂ ಕೂಡ ಬಹಳ ಇಂಪಾರ್ಟೆಂಟ್. ರೈಟ್. ಎರಡೂ ಕೂಡ ಬಹಳ ಇಂಪಾರ್ಟೆಂಟ್. ಏನೇನು? ಸಬ್ಸ್ಟಾನ್ಷಿಯಲ್ ಇಕ್ವಾಲಿಟಿ ಅಥವಾ ಸಬ್ಸ್ಟಾಂಟಿವ್ ಇಕ್ವಾಲಿಟಿ ಅಂತ ಕರಿತೀವಿ. ಏನು ಇದಕ್ಕೆ ಸಂಬಂಧಪಟ್ರೆ? ವಸ್ತುನಿಷ್ಠ ಸಮಾನತೆ. ರೈಟ್. ಅಂತಂದ್ರೆ ಎಂಥ ಸಂದರ್ಭದಲ್ಲಿ ಈಗ ಸಮಾನ ಕಾನೂನುಗಳು ಎಲ್ಲಿ ಅಪ್ಲೈ ಆಗಬೇಕು? ಸಮಾನ ರೀತಿಯ ಪರಿಸ್ಥಿತಿಗಳಲ್ಲಿ ಅಪ್ಲೈ ಆಗಬೇಕು. ಹೌದಾ? ಈಗ ಹತ್ಯೆ ಮಾಡೋದು ಅಪರಾಧ ಹೌದು ಅಲ್ವೋ? ಹತ್ಯೆ ಮಾಡೋದು ಅಪರಾಧ ಹೌದು ಅಲ್ವೋ? ಯಾರು ಹೇಳ್ತಾರೆ? ಹೌದಾ? ಆದ್ರೆ ಆ ಹತ್ಯೆ ಮಾಡೋದು ಅಪರಾಧ ಎಲ್ಲಾ ಸಮಯದಲ್ಲಿ ಆಗೋದಿಲ್ಲಲ್ಲ. ಈಗ ಸ್ವಯಂ ರಕ್ಷಣೆಗೆ ನಾವು ಹತ್ಯೆ ಮಾಡಿದ್ರೆ ಏನಾಗುತ್ತೆ? ಅಪರಾಧವಲ್ಲ. ರೈಟ್. ಹತ್ಯೆ ಅಪರಾಧವಾಗಿದ್ರೂ ಕೂಡ ಅದು ಸ್ವಯಂ ರಕ್ಷಣೆಗೆ ಮಾಡಿದ ಹತ್ಯೆನ ಅಥವಾ ಅಗ್ರೆಸಿವ್ ಆಗಿ ಯಾರ ಮೇಲಾದ್ರೂ ರಿವೆಂಜ್ ಇಂದ, ಪ್ರತೀಕಾರ ಭಾವನೆಯಿಂದ ಮಾಡಿದ ಹತ್ಯೆನ? ಎರಡೂ ಕೂಡ ನಾವು ಒಂದೇ ಪರಿಸ್ಥಿತಿಯಲ್ಲಿ ಇಟ್ಟು ತೂಗಬಾರ್ದು. ರೈಟ್. ಸೊ ಎಲ್ಲರನ್ನ ಒಂದೇ ಅಪರಾಧಕ್ಕೆ ಒಂದೇ ರೀತಿಯಲ್ಲಿ ನೋಡಕ್ಕಾಗಲ್ಲ. ಸೊ ಆಯಾ ಅಪರಾಧವನ್ನ ಆಯಾ ಸಂದರ್ಭದಲ್ಲಿ ಯಾವ ರೀತಿ ಪರಿಸ್ಥಿತಿಗಳಿದ್ವು ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾವೇನ್ ಮಾಡ್ಬೇಕು? ಸಮಾನತೆಯನ್ನ ಕೊಡಬೇಕು. ಸಮಾನರಿಗೆ ಸಮಾನ ಕಾನೂನು ಇರಬೇಕು. ಅದರ ಸಮಾನವಾಗಿ ನಿರ್ವಹಣೆ, ಆಮೇಲೆ ಸಮಾನ ಟ್ರೀಟ್ಮೆಂಟ್ ಅನ್ನಕ್ಕೆ ನಂತರ ಕನ್ನಡದಲ್ಲಿ ಚಿಕಿತ್ಸೆ, ಅದು ಮೆಡಿಕಲ್ ವರ್ಡ್ ಆಯ್ತು. ಸಮಾನವಾಗಿ ನಡೆಸ್ಕೊಳ್ಳುವುದು. ಈಗ ಮಕ್ಕಳು, ಇದೇ ಹತ್ಯೆಯನ್ನ ಮಕ್ಕಳು ಮಾಡಿದ್ರೆ ಬೇರೆ ಇರ್ತದೆ, ವಯಸ್ಕರು ಮಾಡಿದ್ರೆ ಬೇರೆ ಅಪರಾಧ ಆಗುತ್ತದೆ. ಇದೇ ಹತ್ಯೆಯನ್ನ ಮಕ್ಕಳು ಮಾಡಿದ್ರೆ ಬೇರೆ, ಮಕ್ಕಳು ಮಾಡಿದ್ರೆ ಅವರಿಗೆ ಬಾಲ ಮಂದಿರದಲ್ಲಿ ಹಾಕಿದ್ರೆ, ವಯಸ್ಕರು ಮಾಡಿದ್ರೆ ಅವರಿಗೆ ಜೀವಾವಧಿ ಶಿಕ್ಷೆ ಕೊಡಬಹುದು. ಹಂಗಂತೇಳಿ
ಕಾನೂನು ನನ್ನನ್ನು ಸಮಾನವಾಗಿ ನಡೆಸ್ಕೊಳ್ತಾ ಇಲ್ಲ ಅಂತ ಹೇಳುವಂತಿಲ್ಲ ನೀವು. ಕಾನೂನು ನನ್ನನ್ನ ಸಮಾನವಾಗಿ ನಡೆಸ್ಕೊಳ್ತಾ ಇಲ್ಲ ಅಂತ ಹೇಳುವಂತಿಲ್ಲ. ತಿಳ್ಕೊಳ್ರಿ, ಇದನ್ನ ಬಹಳ ನೀಟಾಗಿ ತಿಳ್ಕೊಬೇಕು. ಹಂಗಂತೇಳಿ ಅಸಮಾನರಿಗೆ ಒಂದೇ ರೀತಿಯ ಕಾನೂನನ್ನ ಕೂಡ ನೀಡುವಂತಿಲ್ಲ. ಯಾರು ಸಮಾನರಿದ್ದಾರೆ ಅವರಿಗೆ ಸಮಾನ ಕಾನೂನುಗಳು, ಯಾರು ಸಮಾನರಿಲ್ಲ ಅವರಿಗೆ ಸಮಾನ ಕಾನೂನುಗಳು ಇಲ್ಲ. ಆಮೇಲೆ ಯಾರಿಗೂ ಕೂಡ ನೀವು ಫೇವರ್ ಮಾಡುವಂತಿಲ್ಲ, ಯಾರಿಗೂ ಕೂಡ ಅಂಡರ್ ಎಸ್ಟಿಮೇಟ್ ಮಾಡುವಂತಿಲ್ಲ. ಎಲ್ಲ ನೀವು ಸರಿಯಾಗಿ ಅಥವಾ ಸಮಾನವಾದ ನಡೆಸಿಕೊಳ್ಳುವುದನ್ನ ಮಾಡಬೇಕು. ದೇರ್ ಶಾಲ್ ಬಿ ಈಕ್ವಲ್ ಟ್ರೀಟ್ಮೆಂಟ್. ದೇರ್ ಶಾಲ್ ಬಿ ಈಕ್ವಲ್ ಟ್ರೀಟ್ಮೆಂಟ್. ರೈಟ್. ಉದಾಹರಣೆಗೆ ಟ್ಯಾಕ್ಸ್ ಹಾಕೋದಾಗಿರ್ಲಿ. ಟ್ಯಾಕ್ಸ್ ಎಲ್ಲರಿಗೂ ಒಂದೇ ರೀತಿ ಟ್ಯಾಕ್ಸ್ ಹಾಕ್ತೀವ ನಾವು? ಎಲ್ಲರಿಗೂ ಒಂದೇ ರೀತಿ ಟ್ಯಾಕ್ಸ್. ಬಡವರಿಗೆ ಟ್ಯಾಕ್ಸ್ 0 ಟ್ಯಾಕ್ಸ್ ಇರುತ್ತೆ, ಆಮೇಲೆ ಒಂದು 10% ಇರುತ್ತೆ, ಆಮೇಲೆ 20% ಇರುತ್ತೆ, ಆಮೇಲೆ 30% ಇರುತ್ತೆ. ಪ್ರೋಗ್ರೆಸಿವ್ ಟ್ಯಾಕ್ಸ್ ಹಂಗೆ. ಎಷ್ಟೇ ರೀ ಕಿಂಗೇರಿ ಗಾರ್ಡನಿಯಾ ರೆಸ್ಟೋರೆಂಟ್ ಅಲ್ಲಿ ನೋಡಿದೆ ನಿಮ್ಮನ್ನ ಸರ್, ಸುಳ್ಳು ಹೇಳ್ಕೊಂಡು. ಸುಮ್ಮನೆ ಏನಾರ ಒಂದು ಸುಳ್ಳು ಹೇಳುದು ರಿಯಲಿ ಸರ್. ನಿನ್ನೆ ಗ್ರೂಪ್ ಅಲ್ಲಿ ಫೋಟೋ ಹಾಕಿದ್ದೀನಿ, ಅದನ್ನೇ ತಗೊಂಡು ಇದು ಮಾಡೋದು. ಆಕ್ಚುಲಿ ನಿನ್ನೆ ಬಂದಿದ್ರು ಹುಡುಗರು, FDA ಸೆಲೆಕ್ಟ್ ಆದ ಹುಡುಗರು ಬಂದಿದ್ರು. ಅವ್ರಿಗೆಲ್ಲ ನಾನು ಹೇಳಿದಿನಲ್ಲ, ಯಾರ್ಯಾರು ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಆಗ್ತೀರಿ ನಮ್ಮ ಮನೆಗೆ ಕರೆದು ಅವ್ರನ್ನ ಗೌರವಿಸಿ ಅವ್ರಿಗೆ ಊಟಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ, ಇಂಟ್ರೂ ಮಾಡ್ತೀವಿ ಅಂತೇಳಿ ಅದನ್ನೇ ಮಾಡ್ತಾ ಇದ್ದೀನಿ. ರೈಟ್. ಫೋಟೋ ನೋಡಿಲ್ಲ ನೀವು? ಫೋಟೋ ನಿನ್ನೆ ಹಾಕಿದ್ದೀನಲ್ಲ ಗ್ರೂಪ್ ಅಲ್ಲಿ. ತೋರಿಸ್ತೀನಿ. ಇದು ಅರ್ಥ ಆಯ್ತಲ್ಲ? ವಿಧಿ 14 ಎಲ್ಲರಿಗೂ ಅರ್ಥ ಆಗಿದೆಯಾ? ವಿಧಿ 14 ಎಲ್ಲರಿಗೂ ಅರ್ಥ ಆಗಿದೆಯಲ್ಲ? ಅದನ್ನ ಹೇಳ್ರ. ಎರಡರ ನಡುವೆ ಇರತಕ್ಕಂಥ ಕ್ಲಿಯರ್ ಕಟ್ ಡಿಫ್ರೆನ್ಸ್ ನಿಮ್ಗೆ ಅರ್ಥ ಆಗಬೇಕು. ಇಲ್ಲದೆ ನೋಡಿ, ನಿಮ್ಗೆ ಇಲ್ಲಿ ಸಾಕಷ್ಟು ಪರಿಚಯ ಇದ್ದವರೇ ಇರ್ಬೋದು. ಇವರು SVS, ಇವರು ಜಮುನಾ, ದೀಪಾ, ಶಿವಕುಮಾರು, ರೈಟ್. ಪೂರ್ಣಿಮಾ ಅವರು ಬಂದಿದ್ರು, ಪಾಪ ಅವ್ರು ಹೋಗ್ಬಿಟ್ರು. ಹೋದವ್ರದೆಲ್ಲ ಇಂಟರ್ವ್ಯೂ ಮಾಡಿ ಬೇಡ. ಇದು ಅರ್ಥ ಆಯ್ತಾ ಎಲ್ಲರಿಗೂ? ಅದಕ್ಕೆ ವಿಧಿ 14 ಯಾರಿಗೆ ಅರ್ಥ ಆಗಿದೆ? ವಿಧಿ 14 ಅಂತ ಬರೀರಿ. ವಿಧಿ 14 ಅಂತ ಬರೀರಿ ಎಲ್ಲರೂ. ಎಲ್ಲರೂ ಬರ್ಬೇಕು ನೋಡೋಣ. ಸ್ನೇಹ, ಏನ್ ಅರ್ಥ ಆಗಿಲ್ಲ? ಶೋರ್ ಪ್ರಿನ್ಸೆಸ್, ಶೋರ್. ಪಾಸಿಟಿವ್ ಕಾನ್ಸೆಪ್ಟ್ ಅಂತಂದ್ರೆ ಅದು ಸರ್ಕಾರದ ಮೇಲೆ ಸ್ವಲ್ಪ ಜವಾಬ್ದಾರಿಗಳನ್ನ ಹಾಕ್ತದೆ, ಅಥವಾ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ಕೊಡ್ತದೆ. ಇವ್ರಿಗೊಂದು ಕಾನೂನು ಮಾಡ್ಬೋದು, ಇವ್ರಿಗೊಂದು ಕಾನೂನು ಮಾಡ್ಬೋದು. ಹೌದಾ ಇಲ್ವೋ? ಸರ್ಕಾರ ಮಕ್ಕಳಿಗೊಂದು ಕಾನೂನು, ಹಿರಿಯರಿಗೊಂದು ಕಾನೂನು, ಒಬ್ಬರಿಗೆ ಒಂದು ರೀತಿ ತೆರಿಗೆ, ಇನ್ನೊಬ್ಬರಿಗೆ ಒಂದು ರೀತಿ ತೆರಿಗೆ. ಈಗ ಕಾನೂನಿನ ಸಮಾನ ರಕ್ಷಣೆ ಇರ್ಲಿಲ್ಲ ಅಂತ ತಿಳ್ಕೊಳ್ರಿ. ತೆರಿಗೆ ಹೆಚ್ಚು ಕಡಿಮೆ ಮಾಡಿದ್ರೆ ಹೋಗಿ ನಾವು ಕಾನೂನು ಇದ್ರ ಮುಂದೆ ಕುಂತು ಬಿಡಬಹುದಾಗಿತ್ತು. ಈಗ ತೆರಿಗೆ ಸರ್ ನನಗೆ ಈಗ 30% ತೆರಿಗೆ ಅಪ್ಲೈ ಆಗುತ್ತೆ, ನಿಮಗೆ ಎಷ್ಟು ತೆರಿಗೆ ಅಪ್ಲೈ ಆಗುತ್ತೆ? ನಿಮ್ಗೆ 0 ತೆರಿಗೆ ಅಪ್ಲೈ ಆಗುತ್ತೆ. ಯಾರ್ಯಾರು ಜಾಬ್ ಅಲ್ಲಿ ಇದ್ರಿ ಅವರು 30% ತೆರಿಗೆ ಅಪ್ಲೈ ಆಗ್ಬೋದು, ಒಬ್ರಿಗೆ 20% ಆಗ್ಬೋದು, ಒಬ್ರಿಗೆ 10% ತೆರಿಗೆ ಅಪ್ಲೈ ಆಗ್ಬೋದು. ಸೊ ಈಗ ತೆರಿಗೆ ಅಪ್ಲೈ ಆದಾಗ ಈಗ ನಾನು 30% ಇದೆ ಅಂತ ಹೇಳಿ ನಾನು ನ್ಯಾಯಾಲಯದಲ್ಲಿ ಕೂತು ಬಿಡ್ತೀನಿ. ಎಲ್ಲರಿಗೂ ಸಮಾನವಾಗಿ ನ್ಯಾಯ ಇಲ್ಲ. ಇಲ್ಲಿ ನ್ಯಾಯ ಎಲ್ಲರಿಗೂ ಸಮಾನವಾಗಿಲ್ಲ ಅಂತ ಹೇಳಿ ನಾನು ಏನ್ ಮಾಡ್ಬೋದು? ಕೋರ್ಟ್ ನಲ್ಲಿ ಹೋಗಿ ಕೂತ್ಕೋಬಹುದು. ಹಂಗತ್ತೇಳಿ ಕೋರ್ಟ್ ಅಲ್ಲಿ ಹೋಗಿ ಕೂತ್ರೆ ಕೆಲಸ ಆಗುತ್ತಾ? ಅದು ಇಲ್ಲ. ಅದಕ್ಕೆ ಕಾನೂನಿನ ಸಮಾನ ರಕ್ಷಣೆ ಇರಬೇಕು. ಸಮಾನರಿಗೆ ಸಮಾನ ಕಾನೂನು, ಸಮಾನ ನಿರ್ವಹಣೆ, ಸಮಾನವಾಗಿ ನಡೆಸಿಕೊಳ್ಳುವುದು, ವಸ್ತುನಿಷ್ಠ ಸಮಾನತೆ ಇರಬೇಕು, ಸಬ್ಸ್ಟ್ಯಾನ್ಷಿಯಲ್ ಇಕ್ವಾಲಿಟಿ ಇರಬೇಕು. ಈಗ ಅರ್ಥ ಆಯ್ತಾ ಸ್ನೇಹ? ಇದು ಧನಾತ್ಮಕ. ಇದು ಸರ್ಕಾರಕ್ಕೆ ಅಧಿಕಾರ ನೀಡುತ್ತದೆ ಬೇರೆ ಬೇರೆ ರೀತಿಯ ಕಾನೂನುಗಳನ್ನ ನೀಡುವುದು. ಕ್ಲಿಯರ್? ನೆಕ್ಸ್ಟ್ ವಿಧಿ 15ಕ್ಕೆ ಹೋಗೋಣ. ರೆಡಿ ಇದ್ರೆ ಎಲ್ಲರೂ? ಆರ್ಟಿಕಲ್ 15. ಕೆಲವು ಆಧಾರಗಳ ಮೇಲೆ ಏನು ಮಾಡಬಹುದು? ತಾರತಮ್ಯ ನಿಷೇಧ ಮಾಡಬಹುದು. ತಾರತಮ್ಯ ನಿಷೇಧ ಯಾವ್ಯಾವ ಆಧಾರದ ಮೇಲೆ? 1 ಧರ್ಮ, 2 ಜನಾಂಗ, 3 ಜಾತಿ, 4 ಲಿಂಗ, 5 ಜನ್ಮಸ್ಥಳ. ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ
ಮಾಡಬಹುದು. ಹಾಗಂತೇಳಿ ಒಬ್ರು ಮೀಸೆ ಬಿಟ್ಟಿದ್ದಾರೆ, ಒಬ್ರು ಮೀಸೆ ಬಿಟ್ಟಿಲ್ಲ, ಇದ್ರ ಮೇಲೆ ತಾರತಮ್ಯ ಮಾಡಬಹುದಾ? ರೈಟ್, ತಾರತಮ್ಯ ಮಾಡಬಹುದಾ? ಮಾಡಬಹುದಾ ಇಲ್ವಾ? ಒಬ್ರು ಕನ್ನಡಕ ಹಾಕೊಂಡಿದ್ದಾರೆ, ಒಬ್ರು ಕನ್ನಡಕ ಹಾಕೊಂಡಿಲ್ಲ. ಅದನ್ನೆಲ್ಲ ಮಾಡಬಹುದು. ಆಕ್ಚುಲಿ ಬೇರೆ ಆಧಾರದ ಮೇಲೆ ತಾರತಮ್ಯ ಮಾಡಬಹುದು, ಬಟ್ ಈ ಆಧಾರಗಳ ಮೇಲೆ ತಾರತಮ್ಯ ಮಾಡುವಂತಿಲ್ಲ. ಈ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ. ಕ್ಲಿಯರ್ ಇದೆಯಾ? ಅರ್ಥ ಆಗ್ತಿದೆ ಎಲ್ಲರಿಗೂ? ಆರ್ಟಿಕಲ್ 15 ವಿಶೇಷ ಆರ್ಟಿಕಲ್ ಇದು. ಯಾಕಂತಂದ್ರೆ ಸರ್ಕಾರಕ್ಕೆ ಇದೊಂದು ರೀತಿ ಏನು ಯಾವುದೇ ರೀತಿಯ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳ್ತದೆ 15A. ಓಕೆ, ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಇದನ್ನ ಹೇಳುತ್ತದೆ. ವಿಧಿ 15/2 ಏನ್ ಹೇಳ್ತದೆ? ರೈಟ್, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ, ಯಾವ್ಯಾವುದು? ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ, ಇವುಗಳ ಆಧಾರದಲ್ಲಿ ಅಥವಾ ಇವುಗಳಲ್ಲಿ ಯಾವುದಾದರೂ ಒಂದರ ಆಧಾರದ ಮೇಲೆ ಮಾತ್ರ ಒಬ್ಬ ಪ್ರಜೆಯನ್ನ ಯಾವುದೇ ಅಸಮರ್ಥ್ಯಕ್ಕೆ ಅಥವಾ ನಿರ್ಬಂಧಕ್ಕೆ ಅಥವಾ ನಿಬಂಧನೆಗಳಿಗೆ ಒಳಪಡಿಸುವಂತಿಲ್ಲ. ಅಂದ್ರೆ ನೀವು ಎಲ್ಲಿಗೋ ಏನೋ ಒಂದು ಪ್ರವೇಶ, ವಿಧಿ 15/2 ಅಡಿಯಲ್ಲಿ ಏನೇನು ಬರ್ತಾವ? ಅಂಗಡಿಗಳಲ್ಲಿ ನೀವು ಈ ಲಿಂಗದ ಅಂತೇಳಿ ನೀವು ಬಿಡಲ್ಲ ಅಂತ ಹೇಳುವಂತಿಲ್ಲ. ಸಾರ್ವಜನಿಕ ಉಪಹಾರ ಮಂದಿರ, ಮನೋರಂಜನಾ ಸ್ಥಳದಲ್ಲಿ ನಾವು ಯಾವುದೇ ಆಧಾರದ ಮೇಲೆ ಒಳಗಡೆ ಬಿಟ್ಕೊಳ್ಳೋದಿಲ್ಲ ಅಂತೇಳಿ ಹೇಳುವಂತಿಲ್ಲ. ಕ್ಲಿಯರ್ ಇದೆ? ಬಹಳ ಇಂಪಾರ್ಟೆಂಟ್. ಫಸ್ಟ್ ಇದನ್ನ ಹೇಳ್ತದೆ. ಓಕೆ, ಆಮೇಲೆ ಎರಡನೇದ್ದು ಬಾವಿಗಳು. ಇದು ಬರ್ಕೊಳ್ರಿ. ನೆಕ್ಸ್ಟ್ ಎರಡನೇದು ಸರ್, ಪ್ರೆಸೆಂಟ್ ಮುಸ್ಲಿಂ ವೆಂಡರ್ಸ್ಗೆ ಜಾತ್ರೆಯಲ್ಲಿ ಶಾಪ್ ಓಪನ್. ಅದು ಯಾಕೆ ನಿರ್ಬಂಧ ಹೇರ್ತಾ ಇದ್ದಾರೆ? ನಿರ್ಬಂಧ ಸರ್ಕಾರ ಹೇರಕ್ ಸಾಧ್ಯ ಇಲ್ಲ. ಇವರೇ ಏನೋ ಒಳಗೊಳಗೆ ತಮ್ಮದೇ ನಡೀತದೆ. ಸರ್ಕಾರ ಆ ರೀತಿ ನಿರ್ಬಂಧ ಹೇರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬರ್ಕೊಂಡ್ರೆ ಎಲ್ಲರೂ ಬರ್ಕೊಳ್ಳಿ ಬೇಗ. ಮಲ್ಲು ಬರ್ಕೊಳ್ರಿ. ಸರ್, ಪ್ರೈವೇಟ್ ಹೋಟೆಲ್ ಅಲ್ಲಿ ಸಾರ್ವಜನಿಕರಿಗೆ ಅವಕಾಶ ಇದ್ರೆ, ಈಗ ಎರಡನೇ ಭಾಗ ಹೇಳ್ತೀನಿ ತಡ್ರಿ, ಇನ್ನು ನೆಕ್ಸ್ಟ್ ಮುಗಿಸಿ ಹೇಳ್ತೀನಿ. ಇನ್ನು ಸರ್ಕಾರದ ಪೂರ್ಣ ಅಥವಾ ಭಾಗಶಃ ನಿಧಿಯ ನಿರ್ವಹಿಸಲ್ಪಡುವ ಅಥವಾ ಜನಸಾಮಾನ್ಯರ ಉಪಯೋಗಕ್ಕೆ ಅವಕಾಶವಿರುವ ಉದಾಹರಣೆ ಬಾವಿ, ಹೊಂಡ, ಶೌಚಾಲಯ, ರಸ್ತೆ ಇದರ ಉಪಯೋಗಕ್ಕೆ ನಿರ್ಬಂಧ ಹೇರುವಂತಿಲ್ಲ. ಇಲ್ಲಿ ನೋಡ್ರಿ, ಖಾಸಗಿ ಕೂಡ ಬಂತು. ಇಲ್ಲೇನು ಬಂತು? ಖಾಸಗಿ ಕೂಡ ಇಲ್ಲಿ ಬಂತು. ಅಂದ್ರೆ ಜನಸಾಮಾನ್ಯರ ಉಪಯೋಗಕ್ಕೆ ಅವಕಾಶವಿರುವ. ಈಗ ಒಂದು ಹೋಟೆಲ್ ಇದೆ, ಒಂದು ಖಾಸಗಿ ಹೋಟೆಲ್ ಇದೆ. ಅದು ಪಬ್ಲಿಕ್ ಪ್ರೈವೇಟಾ? ಖಾಸಗಿ ಹೋಟೆಲು
ಹೋಟೆಲ್ ಏನಿರುತ್ತೆ, ಪಬ್ಲಿಕ್ ಅಲಾ ಇರ್ತದೆ ಇಲ್ಲ ಅಲ್ಲಿ, ರೈಟ್, ಯೂಸ್ ಆಫ್ ಜನರಲ್ ಪಬ್ಲಿಕ್ ಇರುತ್ತಲ್ಲ ಅಲ್ಲಿ. ಸೊ ಅಂತಲ್ಲಿ ತಾರತಮ್ಯ ಮಾಡುವಂತಿಲ್ಲ, ಅಂತಲ್ಲಿ ತಾರತಮ್ಯ ಮಾಡುವಂತಿಲ್ಲ. ಇಲ್ಲ ನಾವು ಖಾಸಗಿಯವರಿಗೆ ಮೆಂಬರ್ಸ್ ಇರ್ತಾರೆ, ಕೆಲವೊಂದು ಕ್ಲಬ್ ಇರ್ತದೆ, ಕ್ಲಬ್ಗಳಲ್ಲಿ ಮೆಂಬರ್ಸ್ಗೆ ಮಾತ್ರ ಅವಕಾಶ ಇರ್ತದೆ, ಸಾರ್ವಜನಿಕರಿಗೆ ಅವಕಾಶ ಇರಲ್ಲ, ಅಂತಲ್ಲಿ ತಾರತಮ್ಯ ಮಾಡಬಹುದು. ಹೌದು, ಮೆಂಬರ್ಶಿಪ್ ಇಲ್ಲದೆ ನೀವು ಒಳಗಡೆ ಬರುವಂತಿಲ್ಲ, ಮೆಂಬರ್ಶಿಪ್ ಇಲ್ಲದೆ ನೀವು ಒಳಗಡೆ ಬರುವಂತಿಲ್ಲ ಅಂತೇಳಿ ನೀವು ಹೇಳ್ಬೋದು. ಬಟ್ ಯಾರ್ಯಾರಿಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ಓಪನ್ ಇರುತ್ತಲ್ಲ. ಮೂರನೇದು, ಈ ವಿಧಿಯ ಹೊರತಾಗಿಯೂ ಸರ್ಕಾರ ಏನ್ ಮಾಡ್ಬೋದು, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿಗೆ ವಿಶೇಷ ಉಪಬಂಧ ಮಾಡಬಹುದು. ಅವರ ಏಳಿಗೆಗಾಗಿ ಸರ್ಕಾರ ಏನಾದ್ರೂ ಮಾಡಬಹುದು. ಅದಷ್ಟೇ ಅಲ್ಲ, ಮತ್ತೆ ಯಾರ್ಯಾರಿಗೆ ಮಾಡಬಹುದು? 15(4) ಪ್ರಕಾರ, ಇದು 15(3) ಇದೆ. ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರು, ಶೈಕ್ಷಣಿಕವಾಗಿ ಎಜುಕೇಶನಲಿ ಅಂಡ್ ಸಾಮಾಜಿಕ ಹಿಂದುಳಿದವರಿಗೆ, SC ST ಗಳಿಗೆ ವಿಶೇಷ ಉಪಬಂಧ ಮಾಡಬಹುದು. ಅವ್ರಿಗೇನಾದ್ರೂ ವಿಶೇಷವಾಗಿರ್ತಕ್ಕಂತಹ ವಿಷಯಗಳನ್ನ ನಾವು ಹೇಳಬಹುದು SC ST ಅವರಿಗೆ. ಓಕೆ, ಈ ರೀತಿ ಇರ್ತದೆಲ್ಲ. ಅರ್ಥ ಆಗ್ತಿದ್ಯಾ? ಇದನ್ನ ಯಾವ ತಿದ್ದುಪಡಿ ಮೂಲಕ ಸೇರಿಸಲಾಯಿತು? 1ನೇ ತಿದ್ದುಪಡಿ 1951. ಇದರಲ್ಲೇ ಮೊದಲನೇ ತಿದ್ದುಪಡಿಯಲ್ಲಿ ಸೇರಿಸಲಾಯಿತು. ಓಕೆ, ಇನ್ನು 5ನೇದೇನು? 5ನೇದೇನು? ಮೊದಲು 4, 5, ಈಗ 6 ಆಗ್ಯಾವ. ಮೊದಲು 4, 5, ಈಗ 6 ಆಗ್ಯಾವ. ಮೊದಲು ಇದನ್ನ ಬರ್ಕೊಳ್ರಿ, ನಾನು 5, 6 ಹೇಳ್ತೀನಿ. ಇದೇ 15A. ಇದು 15A. ತಾರತಮ್ಯ ಮಾಡುವಂತಿಲ್ಲ. 2ನೇದು, ಸಾರ್ವಜನಿಕ ಪ್ರದೇಶಗಳಿಗೆ ಅಥವಾ ಅಸಮರ್ಥ ನಿಬಂಧನೆಗಳು ಒಪ್ಪಡಿಸುವಂತಿಲ್ಲ. 3ನೇದು, ಇದು ಈ ವಿಧಿಯ ಹೊರತಾಗಿ ಸರ್ಕಾರ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿಗೆ ವಿಶೇಷ ಉಪಬಂಧ ಮಾಡಬಹುದು. 4ನೇದು, ಶೈಕ್ಷಣಿಕ ಸಾಮಾಜಿಕ ಹಿಂದುಳಿದವರಿಗೆ SC ST ಅವರಿಗೆ ವಿಶೇಷ ಉಪಬಂಧ ಮಾಡಬಹುದು. 1 ಅದು ಎ ಅಲ್ಲ, 1 ಒಂದೇ ಹೆಚ್ಚು ಕಡಿಮೆ. ಓಕೆ, ಅವರ ಅಭಿವೃದ್ಧಿಗಾಗಿ. ಮುಗಿತಾ? ಇದನ್ನ ಬರ್ಕೊಂಡ್ರ? ಯಾರ್ಯಾರು ಬರ್ಕೊಂಡಿದ್ದೀರಿ? ಎಲ್ಲರೂ ಏನಂತ ಬರ್ರಿ? 15(1) ಅಂತ ಬರ್ರಿ. 15(1). ಸರ್, ಮಧ್ಯಾಹ್ನ ಯಾಕೆ ಕ್ಲಾಸ್ ಹಾಕಿದ್ದೀರಾ? ಇವಾಗ ಈ ವಾರ ಆಫ್ಲೈನ್ ಕ್ಲಾಸ್ಗಳಿಂದ ಸೂಟಿ ತಗೊಂಡ್ಬಿಟ್ಟಿದೆ. ಸೊ ಎಲ್ಲ ಒಂದು ವಾರ ಮನೆಯಲ್ಲಿ ರೆಸ್ಟ್ ಮಾಡಬೇಕು ಅಂತ ಪ್ಲಾನ್ ಇದೆ. ಸೊ ಮನೆಯಲ್ಲಿ ಇದನ್ನೆಲ್ಲ ಆನ್ಲೈನ್ ಕ್ಲಾಸ್ ಮಾಡಿ ಸಿಲೆಬಸ್ ಆದ್ರೂ ಮುಗಿಸ್ಬೇಕು ಬೇಗ. ಓಕೆ, ನೆಕ್ಸ್ಟ್ 15(5) ಏನ್ ಹೇಳ್ತದೆ? 15(5) ಏನ್ ಹೇಳ್ತದೆ? ಓಕೆ, 15(5) ಏನ್ ಹೇಳ್ತದೆ? ಈ ಹಿಂದುಳಿದ ಹೆಂಗ? ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ. ಹಿಂದುಳಿದ ಮತ್ತು SC ST ಗಳಿಗೆ ಎಲ್ಲೆಲ್ಲಿ ನಾವು ಇದು ಮಾಡಬಹುದು? ರೈಟ್, ಅವರ ಶಿಕ್ಷಣ ಸಂಸ್ಥೆಗಳ ದಾಖಲಾತಿಗಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲಾತಿಗಾಗಿ
ಎಂಥ ಶಿಕ್ಷಣ ಸಂಸ್ಥೆಗಳು? ಸರ್ಕಾರಿ, ಅನುದಾನಿತ ಮತ್ತು ಖಾಸಗಿ. ಆದರೆ ಯಾರನ್ನ ಹೊರತುಪಡಿಸಿ? ರೈಟ್, ಯಾವುದನ್ನ? ಅಲ್ಪಸಂಖ್ಯಾತ ಸಂಸ್ಥೆ ಹೊರತುಪಡಿಸಿ ವಿಶೇಷ ಉಪಬಂಧ ಮಾಡಬಹುದು. ಕ್ಲಿಯರ್ ಇದೆಯಾ? ಎಸ್ ಸರ್, ನೋ? ಓಕೆ, ನೆಕ್ಸ್ಟ್ 15/6 ಕೂಡ ಬಹಳ ಇಂಪಾರ್ಟೆಂಟ್ ನೋಡ್ರಿ. ರೈಟ್, 15/6 ಹಿಂದುಳಿದ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ವಿಧಿ 30ರಲ್ಲಿ ಬರ್ತವೆ. ವಿಧಿ 30 ಭಾಗ 1ರಲ್ಲಿ ಬರ್ತವೆ. ಅವು ಮುಂದೆ ಹೇಳ್ತೀನಿ ನಾನು. ಓಕೆ, ಇನ್ನು ಕೊನೆಯದಾಗೇನು? ರೈಟ್, ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಸೌಲಭ್ಯಗಳನ್ನ ನೀಡಲಿಕ್ಕೆ ಅನುಬಂಧಗಳನ್ನ ಮಾಡಬಹುದು. ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಸೌಲಭ್ಯಗಳನ್ನ ಮಾಡಬಹುದು. ಇದರಲ್ಲಿ ಮೇನ್ ಶೈಕ್ಷಣಿಕವಾಗಿ ಕೂಡ ಇರುತ್ತೆ. ಶೈಕ್ಷಣಿಕ ಸಂಸ್ಥೆಗಳಲ್ಲೂ ಕೂಡ ಸೇಮ್. ಮೇಲ್ ಹೆಂಗಿದೆ ಹಂಗೆ ಸರ್ಕಾರಿ, ಅನುದಾನಿತ, ಖಾಸಗಿ ಎಲ್ಲದರಲ್ಲೂ ಕೂಡ ನೀವು ಏನು EWS ನವರೆಗೂ ಕೂಡ ಏನ್ ಮಾಡಬಹುದು? ರಿಸರ್ವೇಶನ್ ಕೊಡಬಹುದು. ಆದ್ರೆ ಇದರಲ್ಲಿ ಕ್ಲೀನ್ ಆಗಿ ಹೇಳ್ಬಿಟ್ಟಿದ್ದಾರೆ. ಗರಿಷ್ಠ ಎಷ್ಟು ಪರ್ಸೆಂಟು? ಗರಿಷ್ಠ 10% ಮಾತ್ರ. ಇದು ಎಷ್ಟನೇ ತಿದ್ದುಪಡಿ ಕಾಯ್ದೆ? 103ನೇ ತಿದ್ದುಪಡಿ ಕಾಯ್ದೆ. ಇಷ್ಟೇ ನೋಡ್ರಿ, ಮುಗೀತು. ಬರೀ ವಿಧಿ 15 ಇಷ್ಟದ. ಇದನ್ನ ಡಿಸ್ಕಸ್ ಮಾಡಬೇಕಾದ್ರೆ ಕೇವಲ 5 ಯಾಕೆ ಕೊಟ್ಟಿದ್ದೀರಿ? ಕುಟುಂಬದ ಆಧಾರದ ಮೇಲೆ ಅಥವಾ ಕೌಟುಂಬಿಕ ಮೂಲದ ಆಧಾರದ ಮೇಲೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಪ್ರಶ್ನೆ ಬಂತು ಸಂವಿಧಾನ ಸಭೆಯಲ್ಲಿ. ರೈಟ್, ಇಂತಹ ಪ್ರಶ್ನೆಗಳು ಬಂದು ಕೆಲವೊಬ್ರು ಏನ್ ಹೇಳಿದ್ರು, ಎಲ್ಲಾ ಪ್ರದೇಶಗಳಲ್ಲಿ ನೀವು ಏನ್ ಮಾಡಬಹುದು? ತಾರತಮ್ಯ ಮುಕ್ತಿ ಮಾಡಬಹುದು ಅಂತ ಹೇಳಿ. ಆಕ್ಚುಲಿ ಮೂಲ ಸಂವಿಧಾನದಲ್ಲಿ SC ST ಕೊಡಬೇಕು ಅಂತ ಹೇಳಿ ಪ್ರಯತ್ನ ಕೂಡ ನಡೆಯಿತು. ಆದ್ರೆ ಅಂಬೇಡ್ಕರ್ ಅವರೇ ಬೇಡ ಅಂದ್ರೆ ಆಕ್ಚುಲಿ ಏನಿದೆ ಇದನ್ನ ಮೂಲ ಸಂವಿಧಾನದಲ್ಲೇ ಕೊಡಬೇಕು ಅಂತ ಮಾಡಿದ್ರು. ಅವ್ರಿಗೇನಾದ್ರೂ ಮೀಸಲಾತಿ 10%ಗಿಂತ ಜಾಸ್ತಿ ಇರಬೇಕು. ಓಕೆ, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ 15ನೇ ವಿಧಿಯಿಂದ ಸಿಗುತ್ತಾ? 16ನೇ ವಿಧಿಯಿಂದ ಸಿಗುತ್ತಾ? 15ನೇ ವಿಧಿಯಿಂದ ಸಿಗುತ್ತಾ? 16ನೇ ವಿಧಿಯಿಂದ ಸಿಗುತ್ತಾ? ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ, ಉದ್ಯೋಗದಲ್ಲಿ ಅಲ್ಲ, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ. ಶೈಕ್ಷಣಿಕ ಸಂಸ್ಥೆಗಳಿಗೆ 15, ಸರ್ಕಾರಿ ಸೇವೆಗಳಲ್ಲಿ 16. ಸರಿಯಾಗಿದ್ರೆ ಈಗಿನ ಕ್ಲಾಸು ಇಲ್ಲಿ ಇಷ್ಟು ಸಾಕು. ವಿಧಿ 16ರಿಂದ 17, 18, 19, 20, 21, 22. ಸಂಜೆಯ ಕ್ಲಾಸ್ನಲ್ಲಿ 22ರ ತನಕ ಮುಗಿಸ್ಕೊಡ್ತೀನಿ ಸರ್. ಕ್ವಶನ್ಸ್ ನೋಡಿ. ಇನ್ನು ಬರೀ ಡೌಟ್ ಕ್ಲಿಯರಿಂಗ್, ಇನ್ಮೇಲೆ ಬರೀ ಡೌಟ್ ಕ್ಲಿಯರಿಂಗ್ ಮಾಡ್ತೀನಿ. ಡೌಂಟ್ ವರಿ. ಏನೇ ಪ್ರಶ್ನೆ ಇದ್ರು ಕೇಳ್ರಿ, ಹೇಳಿರುದ್ರಪ್ಪ. ಸರ್ 15/5, 15/6 ಏನ್ ಡಿಫರೆನ್ಸ್ ಇದೆ? ಅಲ್ಲಿ OBCಗಳಿಗೆ, ಇಲ್ಲಿ EWS ಎಕನಾಮಿಕಲಿ ವೀಕರ್ ಸೆಕ್ಷನ್, ಅಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ, ಇಲ್ಲಿ ಆರ್ಥಿಕ. ಓಕೆ ಸರ್, 15/4 ಮತ್ತು 15/5ಕ್ಕೆ ಏನ್ ಡಿಫರೆನ್ಸ್ ಇದೆ? ಸೇಮ್ ಇದೆಯಲ್ಲ ಸರ್ ಸೆಕ್ಷನ್? ಅಲ್ಲಿ ವಿಶೇಷ ಉಪಬಂಧಗಳನ್ನ ಮಾಡಬಹುದು ಅಂತ ಹೇಳಿದ್ದಾರೆ. 15/5ರಲ್ಲಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ ಹೇಳಿದ್ದಾರೆ. ಅಲ್ಪಸಂಖ್ಯಾತ ಸಂಸ್ಥೆಗಳನ್ನು ಹೊರತುಪಡಿಸಿ ಇಲ್ಲಿ ಅಭಿವೃದ್ಧಿಗೆ ಏನಾದ್ರೂ ವಿಶೇಷ ಉಪಕ್ರಮಗಳನ್ನ ತಗೋಬಹುದು. ಇಲ್ಲಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ಓಕೆ,
ಅದೇ ಡಿಫ್ರೆನ್ಸ್. ಎಜುಕೇಶನ್ ಇನ್ಸ್ಟಿಟ್ಯೂಟ್. ಹಾ ಸರ್ ಈಗ ಈ ಎಕನಾಮಿಕಲ್ಲಿ ಇದು ESW ಕ್ವಾಲಿಫಿಕೇಶನ್ ಏನು ಸರ್ ಅವ್ರಿಗೆ ಈಗ ಆರ್ಥಿಕವಾಗಿ ಹಿಂದುಳಿದವರು ಅಂತ ಹೇಳಿ ಹೆಂಗೆ ಗುರುತಿಸ್ತಾರೆ? ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್. ಹೇಳಿ ಅದು ಯಾವ ರೀತಿ ಕ್ವಾಲಿಫಿಕೇಶನ್? ಆರ್ಥಿಕವಾಗಿ ಹಿಂದುಳಿದವರು ಅಂತ ಹೇಳ್ಬಿಟ್ಟು ಯಾವ ಆಧಾರದ ಮೇಲೆ ನಿರ್ಧಾರ ಮಾಡ್ತಾರೆ? ಅದು ನಿಮ್ದು ವಾರ್ಷಿಕ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು, ಇಷ್ಟು ಎಕರೆಗಿಂತ ಕಡಿಮೆ ನೀರಾವರಿ ಭೂಮಿ ಹೊಂದಿರಬೇಕು, ನೀವು ಯಾವುದೇ ಗವರ್ಮೆಂಟ್ ಸರ್ವೆಂಟ್ ಆಗಿರ್ಬೋದು, ಗ್ರೂಪ್ ಎ ಗ್ರೂಪ್ ಬಿ ನಲ್ಲಿ ಹಿಂಗೇನೋ ಕಂಡೀಷನ್ಸ್ ಇದೆ. ಅವೆಲ್ಲ ಕಂಡೀಷನ್ಸ್ ಇರ್ಬೇಕು ನಮ್ಗೆ ಅಷ್ಟೇ, ಅವಾಗ EWS ಆಗ್ತದೆ. ಓಕೆ ಹೇಳಿ ಸೀರಿಯಸ್ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಅಲ್ಪಸಂಖ್ಯಾತರು ಅಂದ್ರೆ ಯಾರು ಸರ್? ಹಿಂದುಳಿದ ವರ್ಗದವರು ಅಂದ್ರೆ ಯಾರು ಸರ್? ಇಬ್ರಿಗೆ ಏನಾದ್ರು ಡಿಫರೆನ್ಸ್? ಅದು ಶೈಕ್ಷಣಿಕ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಅಂತೇಳಿ ಎದರಲ್ಲಿ ಬರ್ತದೆ?